श्रीगुरुभ्यो नमः। हरिः ओम्। यों तत्प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यां च हस्तवदीन् प्राणान् नमो भगवते पुरुषाय तुभ्यम्। पुरतो हनुमान्नाम द्वितीयो भीमयेव च पूर्णप्रज्ञस्तृतीयस्तो भगवत्कार्यसाधकः। कामधेनुर्यथा पूर्वं सर्वाभीष्टफलप्रद तथा खलु आदिराजश्रीपादोऽभीष्टदत्तदाम्। मूकोऽपि यत्प्रसादेन मुकुन्दजेनायते राजराजायते रिक्तो राघवेन्द्रं तमाश्रयेत्। सुजमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चनेरदम्। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे पर्युराट्चक्रवर्तिनम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। स्वस्त्यस्तु सदा हरिः ओम्। श्री कृष्ण परमात्मा ಕರ್ಮಯೋಗಕ್ಕಿಂತಲೂ ಕೂಡ ಜ್ಞಾನಯೋಗವೇ ಶ್ರೇಷ್ಠ. ಸ್ಥಿತಪ್ರಜ್ಞನಾಗಿರಬೇಕು. ಎಲ್ಲರೂ ಕೂಡ ಯಾನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗರ್ತ್ಯ ಸಂಯಮಿ ಎಂಬುದಾಗೆಲ್ಲ ಹೇಳ್ತಾ ಯೋಗಿಗಳು ಹಾಗಿರುತ್ತಾರೆ. ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಜಾ ಪಶ್ಯತೋ ಮುನೇಹೇ ಎಂಬುದಾಗೆಲ್ಲ ಹೇಳಿ ಚಿತ್ತಪ್ರಜ್ಞನ ಲಕ್ಷಣವನ್ನು ಹೇಳಿ ತಾನು ಅಧ್ಯಾಯವನ್ನು ಮುಗಿಸಿದಾಗ ಅರ್ಜುನನಿಗೆ ಇನ್ನೂ ಗೊಂದಲ ಜಾಸ್ತಿ ಆಗುತ್ತದೆ. ಅಲ್ಲ, ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ, ಜ್ಞಾನಯೋಗಕ್ಕಿಂತಲೂ ಕೂಡ ಕರ್ಮಯೋಗ ಅತ್ಯಂತ ದೂರ, ಅತ್ಯಂತ ಕನಿಷ್ಠ ಅಂತ ಒಂದು ಕಡೆ ಮಾತನಾಡ್ತೀವಿ. ಮತ್ತೊಂದು ಕಡೆ ನೀನು ಕರ್ಮವನ್ನು ಆಚರಿಸು ಎಂಬುದಾಗಿ ಹೇಳ್ತೀವಿ. ಒಂದು ಕಡೆ ಕರ್ಮಯೋಗಕ್ಕಿಂತಲೂ ಜ್ಞಾನಯೋಗ ಶ್ರೇಷ್ಠ ಅನ್ನೋ, ಮತ್ತೊಂದು ಕಡೆ ನೀನು ಕರ್ಮವನ್ನು ಆಚರಿಸು, ಯುದ್ಧ ಮಾಡು ಅಂತ ಹೇಳಿ. ಈ ಎರಡು ವಿಧವಾದ ಮಾತುಗಳಿಂದಾಗಿ ಅವನಿಗೆ ಅತ್ಯಂತ ಗೊಂದಲ ಆಯಿತು. ಕರ್ಮ ಮಾಡು ಅಂತ ಹೇಳೋದು, ಮತ್ತೊಂದು ಕಡೆ ಜ್ಞಾನವೇ ಶ್ರೇಷ್ಠ ಅಂತ ಹೇಳೋದು. ಏನಿದರ ಅಭಿಪ್ರಾಯ? ಹಾಗಾದರೆ ಜ್ಞಾನಯೋಗ ಶ್ರೇಷ್ಠ ಅಂತ ಹೇಳಿದ್ರಿಂದಾಗಿ ಜ್ಞಾನದ ಬಗ್ಗೆ ವಾಲುವುದೋ, ಅಥವಾ ಕರ್ಮವನ್ನು ಆಚರಿಸು ಅಂತ ಹೇಳಿದ್ರಿಂದಾಗಿ ಕರ್ಮಯೋಗವನ್ನು ಹಿಡಿಯುವುದೋ? ಇದಕ್ಕೆ ಕೃಷ್ಣ ಹಿಂದೆಯೇ ಉತ್ತರ ಕೊಟ್ಟಿದ್ದಾನೆ. ವಸ್ತುತಃ ಕೃಷ್ಣ ಹಿಂದೆ ಉತ್ತರ ಕೊಡಲಿಲ್ಲ ಅಂತಿಲ್ಲ. ಇಲ್ಲಿ ಕರ್ಮ ಅಂತ ಹೇಳಿದರೆ ನಿಷ್ಕಾಮ ಕರ್ಮ. ಅಂತಹ ನಿಷ್ಕಾಮ ಕರ್ಮವನ್ನು ನೀನು ಆಚರಿಸು. ಈ ಯಾವ ಯುದ್ಧದಿಂದ ಯಾವುದೇ ಪ್ರತಿಫಲವನ್ನು ಬಯಸಬೇಡ. ಪ್ರತಿಫಲವನ್ನು ಬಯಸದೆ ನೀನು ಯುದ್ಧವನ್ನು ಮಾಡು. ಕ್ಷತ್ರಿಯನಾಗಿ ಯುದ್ಧ ಮಾಡಬೇಕಾಗಿರ್ತಕ್ಕಂಥದ್ದು. ನಿನಗೆ ಯುದ್ಧ ತಾನಾಗಿ ಒದಗಿ ಬಂದಿದೆ. ನೀನು ಗೆದ್ದರೆ ನಿನಗೆ ಕೀರ್ತಿ, ಅಪ್ಪಿತಪ್ಪಿ ಮರಣವನ್ನಪ್ಪಿದರೆ ವೀರಸ್ವರ್ಗ.
ಹೀಗೆಲ್ಲ ಉಂಟು. ಆದ್ದರಿಂದ ನೀನು ಯುದ್ಧ ಮಾಡು, ನಿಷ್ಕಾಮ ಕರ್ಮವನ್ನು ಆಚರಿಸು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಸರಿ ಹೋಯ್ತಲ್ಲ, ಕರ್ಮಕ್ಕೂ ಪ್ರಾಧಾನ್ಯತೆ ಕೊಟ್ಟಿದ್ದಾನೆ. ಕರ್ಮ ಅಂತಂದ್ರೆ ಎಂತಹ ಕರ್ಮ? ನಿಷ್ಕಾಮ ಕರ್ಮವನ್ನು ಆಚರಿಸಬೇಕು. ಇಷ್ಟಕ್ಕೆ ನಿಲ್ಲೋದಿಲ್ಲ. ನಿಷ್ಕಾಮ ಕರ್ಮ ಅಂದ್ರೆ ಏನು? ನಿಷ್ಕಾಮ ಕರ್ಮ ಸಾವಿರಾರು ಉಂಟು. ಅದರಲ್ಲಿ ನಾನು ಯುದ್ಧವನ್ನೇ ಯಾಕೆ ಮಾಡಬೇಕು? ಯಾಕೆಂದ್ರೆ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತಿದೆ. ಜ್ಯೋತಿಷ್ಠೋಮ ಯಾಗವನ್ನು ಬಯಸಿ, ಸ್ವರ್ಗವನ್ನು ಬಯಸಿ ಯಾಗ ಮಾಡಿದರೆ ಅದು ಸಕಾಮ ಕರ್ಮ. ಬಯಸದೆ ಅದೇ ಯಾಗವನ್ನು ಮಾಡಿದರೆ ನಿಷ್ಕಾಮ ಕರ್ಮ ಆಯಿತು. ಯಾವುದೋ ಒಂದು ಪ್ರತಿಫಲವನ್ನು ಬಯಸಿ ದೇವರ ಸೇವೆ ಮಾಡಿದರೆ ಅದು ಸಕಾಮ ಕರ್ಮ. ಏನನ್ನು ಬಯಸದೆ ಮಾಡಿದರೆ ಅದೇ ನಿಷ್ಕಾಮ ಕರ್ಮ. ನನ್ನ ಮಗುವಿಗೆ ಒಳಿತಾಗಲಿ ಇಷ್ಟೇ ಕಾರಣದಿಂದ ಯಾಗ ಮಾಡಿದರೆ ನಿಷ್ಕಾಮ ಕರ್ಮ. ಆದರೆ ನನ್ನ ಮಗುವಿಗೆ ಇಂಥದ್ದೇ ಆಗಲಿ ಅಂತ ಬಯಸಿ ಮಾಡಿದರೆ ಅದು ಸಕಾಮ ಕರ್ಮ. ಹೀಗೆ ಕರ್ಮಗಳು ಸಾವಿರಾರು. ಆ ಕರ್ಮಗಳು ಸಕಾಮ ಆಗುವುದು ನಿಷ್ಕಾಮ ಆಗುವುದು ವ್ಯಕ್ತಿಯ ಅಧೀನ. ಅದರಲ್ಲೂ ಸಾವಿರಾರು ಕರ್ಮಗಳಲ್ಲಿ ಕಾಮನೆಯ ಸುಳಿವೇ ಇಲ್ಲದೆ ಇರತಕ್ಕಂತಹ ಒಂದು ಆಶ್ರಮ, ಅದು ಯತ್ಯಾಶ್ರಮ. ಅದರಲ್ಲಿ ಯಾವುದನ್ನು ಬಯಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಯಾವುದನ್ನು ಬಯಸುವುದಿಲ್ಲ, ಎಲ್ಲವನ್ನು ಬಿಡ್ತಾ ಇದ್ದೇನೆ ಅಂತ ಸನ್ಯಸ್ತೋಹಂ 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 ಎಂಬುದಾಗಿ ಹೇಳ್ತಾನೆ. ಹೀಗೆ ಕಾಮನೆಯ ಸುಳಿವೇ ಇಲ್ಲದೆ ಇರತಕ್ಕಂತಹ, ಯಾವುದನ್ನು ಬಯಸದೇ ಇರುವ ಸನ್ಯಾಸ ಅನ್ನುವುದು ಎದುರಿಗಿರಬೇಕಾದ್ರೆ ಅದನ್ನೇ ಸ್ವೀಕಾರ ಮಾಡಲು ಬರುವಾಗ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಿ, ಇದು ಹೇಗೆ? ಅದನ್ನು ಹೇಳ್ತಾನೆ. ಯಾಕೆಂದರೆ ಯುದ್ಧ ಮಾಡಬೇಕು ಅಂತಾದರೆ ಅದು ನಿಷ್ಕಾಮ ಕರ್ಮ ಆಗೋದೇ ಇಲ್ಲ. ಹೇಳ್ತಾನವನು, ಜಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿರ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಇದು ಘೋರವಾದ ಕರ್ಮ. ಯುದ್ಧ ಅನ್ನುವುದು ಅತ್ಯಂತ ಘೋರವಾದ ಕರ್ಮ. ಇದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ವಿರಕ್ತಿ ಅಥವಾ ಕಾಮನೆ ಇಲ್ಲದೇ ಇರುವಿಕೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಭೀಷಣವಾದ ಹಿಂಸಾಕೃತ್ಯ, ಇಲ್ಲಿ ಕಾಮಕ್ರೋಧಾದಿಗಳಿದ್ದೇ ಇರುತ್ತದೆ. ಅವನನ್ನು ಸೆರೆ ಬಡಿಲೇಬೇಕು ಎನ್ನುವಂಥ ಆಕ್ರೋಶ ಇರುತ್ತದೆ. ಇದೆಲ್ಲದರಿಂದ ಕೂಡಿದ ಯುದ್ಧಕ್ಕೆ ನೀನು ಪ್ರೇರೇಪಣೆ ಮಾಡುತ್ತಾ ಇದ್ದಿ. ಆದರೆ ಮತ್ತೊಂದು ಕಡೆಯಲ್ಲಿ ಹೇಳ್ತೀನಿ, ನೀನು ನಿಷ್ಕಾಮ ಕರ್ಮದಿಂದ ಮುಕ್ತಿ, ಜ್ಞಾನವನ್ನು ಪಡೆ, ಸ್ಥಿತಪ್ರಜ್ಞನಾಗು, ಮೋಕ್ಷಕ್ಕೆ ಹೋಗು ಅಂತ ಹೇಳ್ತೀನಿ. ಇನ್ನೊಂದು ಕಡೆ ಹೇಳ್ತೀನಿ, ನೀನು ಯುದ್ಧ ಮಾಡು, ಏನನ್ನು ಬಯಸಬೇಡ, ಬಯಸದೇ ಯುದ್ಧ ಮಾಡು, ಇದು ಕೂಡ ಮೋಕ್ಷಕ್ಕೆ ಕಾರಣವೇ ಅಂತ ಮಾತಾಡ್ತಾ ಇದ್ವಿ. ಇದು ಹೇಗಿದೆ ಅಂದರೆ, ಕಲ್ಲಿದ್ದಲಿನ ಒಂದು ಕಾರ್ಖಾನೆಯಲ್ಲಿ ನೀನು ಕೆಲಸ ಮಾಡು. ಆದರೆ ಕೆಲಸ ಮಾಡುವಾಗ ಕರಿಬಣ್ಣವನ್ನು ಮಾತ್ರ ನೀನು ಮುಟ್ಟಿಸಿಕೊಳ್ಳಬೇಡ. ಸಾಧ್ಯತೆ ಇದೆಯಾ? ಮಸಿ ಮುಟ್ಟಿಸಿಕೊಳ್ಳದೆ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟೋ? ಇಲ್ಲ. ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ ಮೇಲೆ ಮಸಿ ಅದು ಮುಟ್ಟಿಯೇ ಮುಟ್ತದೆ, ಕೈಕಪ್ಪಾಗೇ ಆಗುತ್ತದೆ. ಹೀಗೆ ನೀನು ಉಪದೇಶ ಕೊಟ್ಟಂತಿದೆ. ಈ ಉಪದೇಶದ ಆಂತರ್ಯ ನನಗೆ ತಿಳಿತಾ ಇಲ್ಲ. ಘೋರವಾದ ಕರ್ಮದಲ್ಲಿ ನನ್ನನ್ನು ಪ್ರೇರೇಪಣೆ ಮಾಡುತ್ತಾ ಇದ್ದಿ ಹೇಗೆ ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೀಗೆ ಅರ್ಜುನ ಕೃಷ್ಣನಿಗೆ ಒಟ್ಟು ಇಷ್ಟೆಲ್ಲ ಪ್ರವಚನ ಮಾಡುವುದರ ಮೂಲಕ ತತ್ಕಿಂ ಕರ್ಮಣಿ ಘೋರೇ ಮಾಂ ಯೋಜಯಸಿ, ಘೋರವಾದ ಈ ಯುದ್ಧದಲ್ಲಿ ನನ್ನನ್ನು ಯಾಕೆ ಪ್ರೇರೇಪಣೆ ಮಾಡುತ್ತಾ ಇದ್ದೀವಿ? ವ್ಯಾಮಿಶ್ರೇಣೀವ ವಾಕ್ಯೇನ, ವಿರುದ್ಧವಾದ ಮಾತುಗಳನ್ನು ಆಡ್ತಾ ಇದ್ದಿ ನೀನು. ಒಂದು ಕಡೆ ಜ್ಞಾನ ಶ್ರೇಷ್ಠ ಅಂತಿ, ಒಂದು ಕಡೆ ಕರ್ಮ ಶ್ರೇಷ್ಠ ಅಂತ. ಯುದ್ಧ ಮಾಡುವಂತೆ, ಆದರೆ ಜ್ಞಾನಯೋಗದಿಂದ ಮೋಕ್ಷ ಪಡಿಬಹುದು ಅಂತ ಹೇಳ್ತೀವಿ. ಆದ್ದರಿಂದಾಗಿ ನನಗೇನು ಮಾಡಬೇಕು ಅಂತ ತಿಳಿತಾ ಇಲ್ಲ ಅಂತ ಅರ್ಜುನ ತಾನು ಪ್ರಧಾನವಾದ ಎರಡು ಪ್ರಶ್ನೆಯನ್ನು ದೇವರ ಮುಂದಿಡ್ತಾ ಇದ್ದಾನೆ. ಏನು ಎರಡು ಪ್ರಶ್ನೆ? ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠವಾಗಿದೆ, ಆದ್ದರಿಂದ ಕರ್ಮಯೋಗ ಮತ್ತು ಜ್ಞಾನಯೋಗಗಳಲ್ಲಿ ಜ್ಞಾನಯೋಗವೇ ಶ್ರೇಷ್ಠ. ಹೀಗೆಂದಾದ ಪಕ್ಷದಲ್ಲಿ ಕರ್ಮವನ್ನು ಯಾಕೆ ಆಚರಿಸಬೇಕು? ಸನ್ಯಾಸ ತೆಗೆದುಕೊಳ್ಳುವುದೇ ಮೇಲು
ಅಂತ ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ, ಕರ್ಮವನ್ನು ಮಾಡುವುದಾದರೂ ಕೂಡ ಹೇಗೆ ಮಾಡಬೇಕು ಅಂತ ಹೇಳಿದ್ವಿ? ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಹೇಳಿದ್ವಿ. ಇದಕ್ಕೆ ಯತಿ ಧರ್ಮವೇ ಉತ್ತಮ. ಇನ್ನು ಯತಿ ಧರ್ಮದಲ್ಲಿ ಯಾವುದೇ ಕಾಮನೆಯ ಪ್ರಶ್ನೆ ಇರುವುದಿಲ್ಲ. ಆದ ಕಾರಣ ಕರ್ಮಯೋಗ ಜ್ಞಾನಯೋಗದಲ್ಲಿ ಯಾವುದು ಶ್ರೇಷ್ಠ ನೀನೇ ಹೇಳು. ಕರ್ಮ ಆಚರಿಸಬೇಕು ಅಂತಾದ ಪಕ್ಷದಲ್ಲಿಯೂ ಯುದ್ಧವೇ ಯಾಕೆ ಮಾಡಬೇಕು? ಯತಿ ಧರ್ಮವನ್ನು ಸ್ವೀಕಾರ ಮಾಡಬಹುದಲ್ಲ. ಆದ್ದರಿಂದ ನೀನು ಈ ಘೋರವಾದ ಯುದ್ಧದಲ್ಲಿ ನನ್ನನ್ನು ಯಾಕೆ ಪ್ರೇರೇಪಣೆ ಮಾಡ್ತಾ ಇದ್ದಿ ಅಂತ ಪ್ರಧಾನವಾಗಿ ಎರಡು ಪ್ರಶ್ನೆಯನ್ನು ಮುಂದಿಟ್ಟಾಗ ಆಗ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಇಲ್ಲ, ಕರ್ಮ ತ್ಯಾಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸನ್ಯಾಸ ಅಂದರೆ ಕರ್ಮವನ್ನು ಬಿಟ್ಟ ಸನ್ಯಾಸ ಅಂತ ಒಂದಿಲ್ಲ. ಕೃಷ್ಣ ಹೇಳ್ತಾನೆ, ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ನ ಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ. ಕರ್ಮವನ್ನು ಮಾಡದೆ ತಾನು ಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಸನ್ಯಾಸ ಅಂತ ಹೇಳಿದ ತಕ್ಷಣ ಕರ್ಮ ತ್ಯಾಗ ಅಂತ ತಿಳಿದುಕೊಂಡಿದ್ರೆ ಅದು ತಪ್ಪು. ಸನ್ಯಾಸಿಗೂ ಕೂಡ ಅವನದ್ದೇ ಆದ ಕರ್ಮಾಚರಣೆ ಇದ್ದೇ ಇರ್ತದೆ. ಕರ್ಮ ತ್ಯಾಗವೇ ಸನ್ಯಾಸವಲ್ಲ. ಕೇವಲ ಕರ್ಮ ತ್ಯಾಗವೇ ಮೋಕ್ಷಕ್ಕೆ ಕಾರಣ ಅಂತ ಇಟ್ಟುಕೊಂಡು ಬಿಡಿ. ಹಾಗಿಟ್ಟುಕೊಂಡ್ರೆ ಪಶು ಪಕ್ಷಿಗಳಿಗೂ ಮೋಕ್ಷ ಆಗಬೇಕು. ಅವುಗಳು ಸಂಸಾರಕ್ಕೆ ಬೇಕಾದ ಕರ್ಮ ಮಾಡುವುದಿಲ್ಲ. ಪಶು ಪಕ್ಷಿಗಳು ಕರ್ಮ ತ್ಯಾಗ ಮಾಡಿವೆ. ಹಾಗಾದರೆ ಕರ್ಮ ತ್ಯಾಗವೇ ಮೋಕ್ಷ ಅಲ್ಲ. ಮತ್ತೆ ಕರ್ಮಾಚರಣೆಯೇ ಮೋಕ್ಷಕ್ಕೆ ಕಾರಣ. ಕರ್ಮಾಚರಣೆ ಎಂತಹ ಕರ್ಮದ ಆಚರಣೆ ಮಾಡಬೇಕು? ನಾವು ಕರ್ಮಾಚರಣೆ ಮಾಡಲೇಬೇಕು. ಮಾಡುವ ಕರ್ಮಾಚರಣೆ ಹೇಗಿರಬೇಕು ಅನ್ನುವುದು ಮಾತ್ರ ಇಲ್ಲಿ ಉಳಿದಿರುವುದೇ ಹೊರತು ಭಗವದ್ಗೀತೆ ಯಾವುದೇ ಕೆಲಸವೇ ಮಾಡಬೇಡ, ಸುಮ್ಮನೆ ಜಡಭರತನಾಗಿ ಮೂಲೆಯಲ್ಲಿ ಕುಳಿತುಕೊಂಡು ಬಿಡು ಎಂಬುದಾಗಿ ನೆಗೆಟಿವ್ ಅಪ್ರೋಚ್ ಮಾಡ್ತಾ ಇದೆ ಅಂತ ಕೆಲವರು ಭಾವಿಸಿಬಿಡ್ತಾರೆ. ಹಾಗಾದರೆ ಕರ್ಮ ಮಾಡುವುದೇ ಬಂಧಕ. ಕರ್ಮದಿಂದಾಗಿ ವಿಪರೀತ ಕಷ್ಟಗಳುಂಟು. ಆದ ಕಾರಣ ಕರ್ಮವೇ ಮಾಡಬೇಡ ಹಾಗೆ ಹೇಳಿದ್ದಲ್ಲ. ಮತ್ತೇನು ಭಗವದ್ಗೀತೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿಷ್ಕಾಮ ಕರ್ಮ ಮಾಡು. ಏಕೆಂದರೆ ಕರ್ಮವೇ ಮಾಡದೇ ಇರುವಂಥ ಒಂದು ಸ್ಥಿತಿ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಅದೇ ಸಾಧ್ಯವಿಲ್ಲ. ಏಕೆಂದರೆ ನಾವು ಉಸಿರಾಡುವುದು ಒಂದು ಕರ್ಮವೇ. ಕರ್ಮ ಕ್ರಿಯೆ ನಡೆದೇ ನಡೆಯುತ್ತೆ. ಆ ಉಸಿರಾಡುವ ಸಂದರ್ಭದಲ್ಲಿಯೂ ಸಾವಿರಾರು ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನು ನಾವು ಹಿಂಸೆ ಮಾಡ್ತೇವೆ. ನಾವು ಉಸಿರಾಡಿದರೆ ಸಾಕು ಸಾವಿರಾರು ಪ್ರಾಣಿಗಳು ಮರಣವನ್ನಪ್ಪುತ್ತವೆ, ಕೆಲವು ಪ್ರಾಣಿಗಳಿಗೆ ಹಿಂಸೆ ಆಗುತ್ತವೆ. ಹಾಗಾದರೆ ಉಸಿರಾಡುವುದನ್ನೇ ಬಿಟ್ಟು ಇರಲಿಕ್ಕೆ ಸಾಧ್ಯವೇ? ಸಾಧ್ಯವಿಲ್ಲ. ಹಾಗಾದರೆ ಕರ್ಮ ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಕರ್ಮ ಇದೆ ಅಂದರೆ ಆ ಕರ್ಮ ಒಂದು ರೀತಿ ರಕ್ತಬೀಜಾಸುರ ಇದ್ದ ಹಾಗೆ. ರಕ್ತಬೀಜಾಸುರನನ್ನು ಸಂಹಾರ ಮಾಡ್ತೇನೆ ಅಂದುಕೊಂಡ್ರೆ ಹುಚ್ಚು ಅಂತಾರೆ. ಯಾಕಂದ್ರೆ ಸಂಹಾರ ಮಾಡಬೇಕಾದ್ರೆ ರಕ್ತ ನೆಲಕ್ಕೆ ಬೀಳದಂತೆ ಸಂಹಾರ ಮಾಡಬೇಕು. ಏನಾದರೂ ತಲೆ ತೆಗೆದು ರಕ್ತ ನೆಲಕ್ಕೆ ಬಿದ್ದು ಬಿಟ್ಟರೆ ಅದು ಅವನು ಮತ್ತೆ ಆ ರಕ್ತದಿಂದ ಸಾವಿರಾರು ರೂಪ ತಾಳ್ತಾನೆ. ಅವರನ್ನು ಕೊಂದರೆ ಮತ್ತೆ ಲಕ್ಷ ರೂಪ ತಾಳ್ತಾನೆ. ಹಾಗೆಯೇ ಈ ರಕ್ತಬೀಜಾಸುರ ಇದ್ದ ಹಾಗೆ ಕರ್ಮ ಏನು ಮಾಡುತ್ತದೆ? ಒಂದು ಕರ್ಮದಿಂದ 10 ಕರ್ಮ, 10 ಕರ್ಮದಿಂದ 100, 100ರಿಂದ 1000, 1000ದಿಂದ ಲಕ್ಷ. ಹೀಗೆ ಒಂದೊಂದರಿಂದ ಒಂದೊಂದು ಸಾವಿರಾರು ಕರ್ಮಗಳು ಒಂದರ ಮೇಲೊಂದು ಹುಟ್ಟಲಿಕ್ಕೆ ಸಾಧ್ಯ ಆಗುತ್ತಲೇ ಇರ್ತದೆ. ಆದ ಕಾರಣ ಕರ್ಮವೇ ಇಲ್ಲದೆ ಇರುವ ಒಂದು ಸ್ಥಿತಿ ಅಂತೇನಿದೆ, ಇದು ಸಾಧ್ಯವಿಲ್ಲ. ಹಾಗಾದರೆ ಏನು ಹೇಳ್ತಾ ಇದೆ ಭಗವದ್ಗೀತೆ? ಏನನ್ನು ಬಯಸದೆ ಕೆಲಸ ಮಾಡು, ಕರ್ತವ್ಯ ಎನ್ನುವ ರೂಪದಲ್ಲಿ ಕೆಲಸ ಮಾಡು. ಹೀಗೆ ಮಾಡಲಿಕ್ಕೆ ಅರಣ್ಯವೇ ಬೇಕು ಅಂತಿಲ್ಲ, ತಪಸ್ಸೇ ಆಗಬೇಕು ಅಂತಿಲ್ಲ, ಸನ್ಯಾಸವೇ ಆಗಬೇಕು ಅಂತಿಲ್ಲ. ಯಾಕೆಂದರೆ ಮಹಾಭಾರತದ ಶಾಂತಿ ಪರ್ವದ ಒಂದು ಮಾತು ನೆನಪಿಗೆ ಬರ್ತದೆ. ದಾಂತಸ್ಯ ಕಿಮನರಣ್ಯೇನ ತಥಾ ದಾಂತಸ್ಯ ಭಾರತ
ಮನೋನಿಗ್ರಹ. ದಾಂತ ಅಂದರೆ ಮನೋನಿಗ್ರಹ ಉಳ್ಳವನು. ಮನೋನಿಗ್ರಹವೇ ಇಲ್ಲದೇ ಇರತಕ್ಕಂಥವನಿಗೆ ದಾಂತ ಅಂದರೆ ಮನೋನಿಗ್ರಹ ಇಲ್ಲದೇ ಇರತಕ್ಕಂಥವನು. ಅದಾಂತ ದಾಂತಸ್ಯ ಕಿಮನರಣ್ಯೇನ ತಥಾ ದಾಂತಸ್ಯ ಭಾರತ ಯತ್ರೈವ ನಿವಸೇದ್ದಾಂತಃ ತದರಣ್ಯಂ ಸ ಚಾಶ್ರಮಃ. ಮನೋನಿಗ್ರಹ ಇರುವವನಿಗೆ ಅರಣ್ಯವಾದ್ರೇನು, ಪಟ್ಟಣ ಆದ್ರೇನು. ಅದಾಂತಸ್ಯ ಅವನಿಗೂ ಅಷ್ಟೇ. ಮನೋನಿಗ್ರಹ ಇಲ್ಲದೇ ಇರುವವನಿಗೂ ಅರಣ್ಯ ಆದ್ರೇನು, ಪಟ್ಟಣ ಆದ್ರೇನು. ಯಾಕೆ ಅಂದರೆ ತಪಸ್ಸು ಮಾಡಲಿಕ್ಕೆ ಮನೋನಿಗ್ರಹ ಮುಖ್ಯ. ಮನೋನಿಗ್ರಹ ಇದ್ದು ಬಿಟ್ಟರೆ ಅವನು ಮನೆಯಲ್ಲಿದ್ದರೂ ತಪಸ್ಸು ಮಾಡ್ಬೋದು, ಅರಣ್ಯದಲ್ಲಿದ್ದರೂ ತಪಸ್ಸು ಮಾಡ್ಬೋದು. ಯಾವ ಆಶ್ರಮದಲ್ಲಿದ್ದೇನೆ, ನಾನು ಸನ್ಯಾಸಾಶ್ರಮದಲ್ಲಿದ್ದೇನೋ ಗೃಹಸ್ಥಾಶ್ರಮದಲ್ಲಿದ್ದೇನೋ ಮುಖ್ಯ ಅಲ್ಲ. ಆ ವ್ಯಕ್ತಿಗೆ ಮನೋನಿಗ್ರಹ ಎಷ್ಟಿದೆ ಅನ್ನೋದು ಮುಖ್ಯ. ಏಕಾದಶಿ ವ್ರತಾಚರಣೆ ಮಾಡಬೇಕು ಅಂದರೆ ವ್ರತಾಚರಣೆ ಮಾಡಲಿಕ್ಕೆ ನನಗೆ ನಿಶ್ಶಕ್ತಿಯಪ್ಪ, ಅದು ಮುಖ್ಯ ಅಲ್ಲ. ಅವನ ಮನಸ್ಸು ಎಷ್ಟು ಸಶಕ್ತವಾಗಿದೆ ಅನ್ನೋದು ಮುಖ್ಯವೇ ಹೊರತು ದೈಹಿಕವಾಗಿ ಅವನು ದಶಮಿಯಷ್ಟು ಏಕಾದಶಿ ಶತಕ್ಯನ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು. ಆಹಾರ ಇಲ್ಲದೆ ಹೋದರೆ ವ್ಯಕ್ತಿಯಲ್ಲಿ ಶಕ್ತಿ ಸ್ವಲ್ಪ ಕುಂಠಿತವಾಗ್ತದೆ ಅಂತ ಹೇಳಿಬಿಟ್ಟು ಅದನ್ನೂ ಬಂದು ಒಬ್ಬ ವಿಜ್ಞಾನಿ ನಮಗೆ ಗಂಟೆಗಟ್ಟಲೆ ಪಾಠ ಮಾಡಬೇಕಾಗಿಲ್ಲ. ಆದರೆ ಆಹಾರ ಇಲ್ಲದೆ ಇರುವ ಮನಸ್ಥಿತಿಯಲ್ಲಿ ವ್ಯಕ್ತಿ ಎಷ್ಟು ಹೊತ್ತು ಇರಬಲ್ಲ, ಆದರೆ ಮನಸ್ಥಿತಿಯನ್ನು ತಾನು ಎಷ್ಟು ತನ್ನ ಹತೋಟಿಯಲ್ಲಿಟ್ಟುಕೊಂಡಿರ್ತಾನೆ ಅನ್ನೋದು ಮುಖ್ಯ. 12 ವರ್ಷದ ಬಾಲಕ ಉಪವಾಸ ಮಾಡಲಿಕ್ಕಾಗ್ತದೆ, 20 ವರ್ಷದ ಸಶಕ್ತ ತರುಣ ತಾನು 3 ಗಂಟೆ ಉಪವಾಸ ಇದ್ರೆ ತನಗೆ ತಲೆ ತಿರುಗುತ್ತದೆ ಅಂದರೆ ಆ ಮನಸ್ಥಿತಿ ಅವನು. ಮನಸ್ಸು ತನ್ನ ನಿಗ್ರಹದಲ್ಲಿಲ್ಲದೆ, ಎಲ್ಲ ಇಂದ್ರಿಯಗಳು ತನ್ನ ನಿಗ್ರಹದಲ್ಲಿ ಇಲ್ಲದೆ, ನಿನ್ನೆ ನಾವು ಒಂದು ದೃಷ್ಟಾಂತ ಕೊಟ್ಟು ಹಾಲಿನಲ್ಲಿ ಬೆರೆಸಿದ ನೀರು, ಆವಾಗ ನೀರು ಹಾಲನ್ನು ಮತ್ತೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇ ಆ ನೀರು ಬೆಣ್ಣೆಯಲ್ಲಿ ಬೆರೆಸಿದರೆ ಆದರೆ ಬೆಣ್ಣೆಯನ್ನು ಮತ್ತೆ ಹಾಗೆ ತೆಗಿಬಹುದು. ಹಾಗೆ ಮನೋನಿಗ್ರಹ ತಾನು ಇಟ್ಟುಕೊಂಡು ಕೆಲಸ ಮಾಡಿದಾಗ ಆಗ ತನಗೆ ಅರಣ್ಯವಾದರೇನು, ಪಟ್ಟಣವಾದರೇನು, ತನ್ನ ಕರ್ತವ್ಯ ತಾನು ಮಾಡ್ತಾ ಹೋಗ್ತಾನೆ. ಮನೋನಿಗ್ರಹ ಇಲ್ಲದೆ ಹೋದರೆ ಅರಣ್ಯ ಆದರೇನು, ಪಟ್ಟಣ ಆದರೇನು, ತಾನು ತಪಸ್ಸು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಎಲ್ಲ ಇಂದ್ರಿಯ ನಿಗ್ರಹವನ್ನು ಪಡೆದ ವ್ಯಕ್ತಿ ಯಾವುದೇ ಕರ್ಮಾಚರಣೆಯನ್ನು ಮಾಡದೆ ಕರ್ಮಗಳನ್ನೇ ಬಿಟ್ಟು ಬಿಡ್ತೇನೆ ಎಂಬುದಾಗಿ ತಾನು ಪೂರ್ಣ ಕರ್ಮತ್ಯಾಗ ಮಾಡಿಬಿಡ್ತೇನೆ ಅಂತ ಮಾಡಿ ತಾನು ಸುಮ್ಮನೆ ಕೂತರೆ ಇದನ್ನು ಸನ್ಯಾಸ ಅಂತ ಕರೀತಾರೋ? ಭಗವದ್ಗೀತೆ ಇದನ್ನು ಸನ್ಯಾಸ ಅಂತ ಕರೀಲಿಲ್ಲ, ಇದನ್ನು ಡಂಬಾಚಾರ ಅಂತ ಕರೀತೀವಿ. ಹೇಳ್ತದೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ. ಜಗತ್ತಿಗೆ ಮೋಸ ಮಾಡ್ತಾ ಇದ್ದಾನವ ಅಂತ ಕರೀತಾ ಇದೆ ಭಗವದ್ಗೀತೆ. ಯಾಕೆಂದರೆ ತಾನು ಯಾವುದೇ ಕೆಲಸ ಮಾಡಲಿಲ್ಲ. ಯಾಕೆಂದರೆ ಕರ್ಮವೇ ಕಷ್ಟ, ಕರ್ಮವೇ ಬಂಧಕ, ಅದನ್ನು ಕರ್ಮವೇ ಮಾಡುವುದಿಲ್ಲ. ಕರ್ಮಣ ಬದ್ಧತೆ ಜಂತು, ಅದನ್ನು ಕರ್ಮನೇ ಮಾಡುವುದಿಲ್ಲ ಅಂತ ಕರ್ಮವನ್ನೇ ಬಿಟ್ಟು ತಾನು ಕುಳಿತುಕೊಂಡು ಬಿಟ್ಟರೆ ಅದು ನಿಷ್ಕಾಮ ಕರ್ಮ. ಕರ್ಮವನ್ನೇ ಬಿಟ್ಟು ಕುಳಿತುಕೊಳ್ಳುವುದು ಕರ್ಮ ತ್ಯಾಗ ಐತೆ ಹೊರತು ನಿಷ್ಕಾಮ ಕರ್ಮ ಆಗಲಿಲ್ಲ. ಈ ಕರ್ಮತ್ಯಾಗದ ಸ್ಥಿತಿ ತನ್ನ ಮನಸ್ಸಿನಲ್ಲಿ ತಾನೇನನ್ನೂ ಆಲೋಚನೆ ಮಾಡ್ತಾ ಇದ್ದು ಹೊರಗಡೆ ಮಾತ್ರ ಕರ್ಮ ಬಿಟ್ಟು ಕಾವಿ ತೊಟ್ಟು ತಾನು ಕುಳಿತುಕೊಂಡ್ರೆ ಅದನ್ನು ಭಗವದ್ಗೀತೆಯನ್ನು ಕರೀತದೆ. ಒಳಗಡೆ ನಿಗ್ರಹ ಇಲ್ಲದೆ ಇರುವ ವ್ಯಕ್ತಿ ಯಾವುದನ್ನೋ ಹೆದರಿ ಎಲ್ಲೋ ಕೂತಿದ್ದಾನೆ. ಇದು ಡಂಬಾಚಾರ. ಒಳಗಡೆ ನಿಗ್ರಹ ಇರಬೇಕು. ಒಳಗಡೆ ಬೇಡದ ಆಲೋಚನೆ ಬರಬಾರ್ದು. ಬೇಡದ ಆಲೋಚನೆ ಒಳಗೆ ಬಂತು ಅಂದರೆ ಹೊರಗೆ ಎಷ್ಟು ತೋರಿಸಿಕೊಂಡ್ರೆ ಏನು ಉಪಯೋಗ? ಬೇಡದ ಆಲೋಚನೆ ತನ್ನ ಒಳಗೆ ಬಾರದಂತೆ ಮನಸ್ಸೆಂಬ ಕನ್ನಡಿಯನ್ನು ಶುದ್ಧವಾಗಿಟ್ಟುಕೊಳ್ಳುವ ಪ್ರಯತ್ನ ಏನಿದೆ ಅದು ಮುಖ್ಯ. ಅಂತಹ ಸ್ಥಿತಿ ಬರಬೇಕು ಅಂದರೆ ಅದು ಕರ್ಮದಿಂದಲೇ ಸಾಧ್ಯ. ತಾನು ಶರೀರವನ್ನು ಶಿಕ್ಷೆಗೊಳಪಡಿಸಬೇಕು, ತಾನು ವ್ರತಾಚರಣೆಗಳನ್ನು ಮಾಡಬೇಕು, ತಾನು ಕರ್ಮ ಮಾಡಲೇಬೇಕು. ಕರ್ಮವನ್ನೇ ಮಾಡುವುದಿಲ್ಲ ಅಂತ ಸುಮ್ಮನೆ ಕುಳಿತುಕೊಂಡು ಬಿಟ್ಟರೆ ತಾನು ತನ್ನ ಕರ್ಮವನ್ನಾದರೂ ಕಳೆದುಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಪ್ರಾರಬ್ಧ ಕರ್ಮ ಏನಿದೆ ಅದು ಕಳೆದುಕೊಳ್ಳದೆ ಮೋಕ್ಷ ಆಗುವುದಿಲ್ಲ. ಆ ಕರ್ಮ ಕಳೆದುಕೊಳ್ಳಿಕ್ಕಾದರೂ ಕರ್ಮ ಮಾಡಲೇಬೇಕು.
ಕರ್ಮ ಮಾಡ್ತಾನೆ ಅಂದರೆ 1000 ಕರ್ಮವನ್ನು ಹುಟ್ಟಿಸ್ತದೆ. ಆದ್ದರಿಂದ ಈ ಕರ್ಮದ ಜಂಜಾಟದಲ್ಲಿ ಮೋಕ್ಷವೇ ಇಲ್ವಲ್ಲ? ಇಲ್ಲ. ಯಾವಾಗ ಒಂದು ಫಲವನ್ನು ಬಯಸಿ ಕರ್ಮಾಚರಣೆ ಮಾಡಿ, ಯಾವ ಫಲವನ್ನು ಬಯಸದೇ ಒಬ್ಬ ವ್ಯಕ್ತಿ ಕರ್ಮಾಚರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನಿಗೆ ಅತ್ಯವಶ್ಯ ಮೋಕ್ಷ ಉಂಟು. ಯಾಕೆ? ಕರ್ತವ್ಯತ್ವೇನ ನಿನ್ನ ಕೆಲಸ ಮಾಡು, ಫಲಾಪೇಕ್ಷೆಯನ್ನು ಪಡಬೇಡ ಎಂಬುದು ಭಗವದ್ಗೀತೆಯ ಸಂದೇಶ. ಇದಾದ ಮೇಲೆ ಒಂದು ಪ್ರಶ್ನೆ ಬರುತ್ತದೆ. ಒಟ್ಟಾರೆಯಾಗಿ ಹೇಳಿದ್ದೇನು? ಕರ್ಮಬಂಧಕ್ಕೆ ಸಿಲುಕು. ಒಂದು ಕೆಲಸ ಮಾಡು, ಅದು 1000 ಕರ್ಮ ಹುಟ್ಟುತ್ತೆ. ಆ ಕರ್ಮ ಕಳೆದುಕೊಳ್ಳಿಕ್ಕೆ ಇನ್ನೊಂದು ಮಾಡು, ಅದಕ್ಕೆ ಕಳ್ಕೊಳ್ಳಿಕ್ಕೆ ಮತ್ತೊಂದು ಮಾಡು. ಹೀಗೆ ಕರ್ಮವನ್ನೇ ಮಾಡ್ತಾ ಇರು. ಇದೇ ನೀನು ಕರ್ಮ ಅಂತ ಭಗವದ್ಗೀತೆ ಹೇಳಿದಾಗ ಆಯ್ತಲ್ವೇ ಅಂತಂದರೆ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ, ಗೀತೆ ಹೇಳಿದ ಮರ್ಮವನ್ನು ತಿಳಿಯದೆ ಕರ್ಮಾಚರಣೆ ಮಾಡಿದರೆ ಅಷ್ಟಕ್ಕೆ ಉಳಿಯುತ್ತದೆ. ಒಬ್ಬನಿಗೆ ಜ್ವರ ಬಂದಿದೆ, ವೈದ್ಯನ ಬಳಿ ಹೋಗಿದ್ದಾನೆ. ವೈದ್ಯ ಆ ಜ್ವರಕ್ಕೆ ಚಿಕಿತ್ಸೆ ಕೊಡ್ತಾನೆ. ಆದರೆ ವೈದ್ಯ ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇವನು ಚಿಕಿತ್ಸೆ ಪಡೆದ ಅಂತಂದರೆ, ತಾನು ಮಾತ್ರೆ ತೆಗೆದುಕೊಂಡಿದ್ದಾನೆ, ಎಲ್ಲ ತೆಗೆದುಕೊಂಡಿದ್ದಾನೆ, ಆದರೆ ಅವನು ಪಥ್ಯವನ್ನು ಹೇಳಿದ್ದಾನೆ, ಆದರೆ ಅದನ್ನು ಮಾಡಲಿಲ್ಲ. ಆಹಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಥ್ಯವನ್ನು ಮಾಡಲಿಲ್ಲ. ಏನೇನು ಸ್ವೀಕಾರ ಮಾಡಬಹುದು ಅದನ್ನೆಲ್ಲ ಸ್ವೀಕಾರ ಮಾಡಿದ, ಆದರೆ ಚಾಚೂ ತಪ್ಪದೆ ಮಾತ್ರೆ ತೆಗೆದುಕೊಂಡ. ಶುಗರ್ ಪೇಷಂಟ್ ಅಂತ ಹೇಳಿರ್ತಾರೆ, ಸಕ್ಕರೆ ಬಿಡಿ, ದಿನ 4 ಹೋಳಿಗೆ ತಿನ್ನೋದು. ಅವ್ರು ಹೇಳಿದ ಮಾತ್ರ ಚಾಕು ತಪ್ಪದೆ ತೆಗೆದುಕೊಳ್ಳೋದು. ಹೀಗೆ ಮಾಡಿದರೆ ಅವನಿಗೇನಾದರೂ ಸಕ್ಕರೆ ಕಾಯಿಲೆ ಕಡಿಮೆ ಆಗ್ತದೋ? ಕಡಿಮೆ ಆಗುವುದಿಲ್ಲ. ಹಾಗಾದರೆ ವೈದ್ಯ ಹೇಳಿದ ಮಾತ್ರೆ ತೆಗೆದುಕೊಂಡ್ರೆ ಸಾಧ್ಯ ಇಲ್ಲ. ಮಾತ್ರೆ ತೆಗೆದುಕೊಳ್ಳುವುದರೊಂದಿಗೆ ಅವ ಹೇಳಿದ್ದನ್ನು ಪಾಲನೆ ಮಾಡಬೇಕು. ಹಾಗೆ ನಿಷ್ಕಾಮ ಕರ್ಮವನ್ನಾಚರಿಸು ಅಂತ ಹೇಳಿದಾನಲ್ಲ, ಇದು ಮಾತ್ರೆ. ಅದನ್ನು ತೆಗೆದುಕೊಳ್ಳುವುದಷ್ಟೇ ಅಲ್ಲ, ಅದರೊಟ್ಟಿಗೆ ಪಥ್ಯವನ್ನು ಹೇಳಿದ್ದಾನೆ. ಏನು ಪಥ್ಯ ಹೇಳಿದ್ದಾನೆ? ನೀನು ಆಚರಣೆ ಮಾಡುವ ಕರ್ಮ ಅದು ಯಜ್ಞ ರೂಪವಾಗಿರಲಿ ಎಂಬುದಾಗಿ ಪಥ್ಯವನ್ನು ಹೇಳಿದ್ದಾನೆ. ಹೀಗೆ ಯಜ್ಞರೂಪವಾಗಿ ಕರ್ಮವನ್ನು ಆಚರಣೆ ಮಾಡಿದಾಗ ಮಾತ್ರ ಅದು ಉತ್ತಮವಾಗಿರತಕ್ಕಂತಹ ಸ್ಥಿತಿಯನ್ನು ತಂದುಕೊಳ್ಳಲಿಕ್ಕೆ ಸಾಧ್ಯವೇ ಹೊರತು ಯಜ್ಞವಲ್ಲದೆ ಕೇವಲ ಕರ್ಮಾಚರಣೆ ಮಾಡ್ತೇವೆ. ನಿಷ್ಕಾಮ ಕರ್ಮವನ್ನೇ ಆಚರಣೆ ಮಾಡಿರಬಹುದು, ಯಾವುದೇ ಪ್ರತಿಫಲವನ್ನು ಬಯಸದೇ ಇರಬಹುದು, ಆದರೆ ಮಾಡುವ ಯಜ್ಞ ಅದು ಪರಮಾತ್ಮನ ಪೂಜೆ ಆಗದೆ ಹೋದರೆ ಕರ್ಮವು ಯಜ್ಞವಾಗಬೇಕು. ಯಜ್ಞವಾಗುವುದು ಅಂದರೆ ಏನರ್ಥ? ಪರಮಾತ್ಮನ ಪೂಜೆ ಆಗಬೇಕು. ಒಬ್ಬ ವ್ಯಕ್ತಿ ಆಹಾರವನ್ನು ತೆಗೆದುಕೊಂಡ, ಪಥ್ಯವನ್ನು ಆಚರಿಸಿದ, ಔಷಧಿಯನ್ನು ತೆಗೆದುಕೊಂಡ, ಪಥ್ಯಾಚರಣೆಯ ಸಂದರ್ಭದಲ್ಲಿ ಒಳ್ಳೆ ಪೌಷ್ಟಿಕಾಂಶದ ಆಹಾರವನ್ನು ಸ್ವೀಕಾರ ಮಾಡಲಿಲ್ಲ, ಆಗಲೂ ಅವನ ಸ್ಥಿತಿ ಅದೇ. ಹಾಗೆ ನಿಷ್ಕಾಮ ಕರ್ಮವನ್ನೇ ಆಚರಣೆ ಮಾಡಿದ, ಯಜ್ಞವನ್ನು ಆಚರಿಸಿದ, ಆದರೆ ಯಜ್ಞವು ದೇವರ ಪೂಜೆ ಆಗಲಿಲ್ಲ, ಆಗಲೂ ಕೂಡ ಮಾಡಿದ ಕರ್ಮ ವ್ಯರ್ಥವಾಗಿ ಬಿಡುತ್ತದೆ. ಆದ್ದರಿಂದಾಗಿ ಭಗವಂತನ ಪೂಜೆಯಾಗುವಂತೆ ಯಜ್ಞವನ್ನು ಮಾಡಬೇಕು. ಭಗವಂತನದ್ದು ಅತ್ಯಂತ ಮಂಗಳಮಯವಾಗಿರ್ತಕ್ಕಂತಹ ರೂಪ. ಅಂತಹ ಮಂಗಳಮಯವಾದ ಭಗವಂತನ ರೂಪವನ್ನು ಮನಸಾ ಚಿಂತಿಸ್ತಾ ವಿಷಯ ಪದಾರ್ಥಗಳನ್ನು ತ್ಯಜಿಸಿ ತಥಾಚ ಭಕ್ತಿ ವೈರಾಗ್ಯ ಇದೆರಡನ್ನು ಹೇಳ್ತಾ ಇದೆ. ಭಕ್ತಿ ಇರಬೇಕು ಭಗವಂತನಲ್ಲಿ. ಅರ್ಪಣಾ ಭಾವ ಬರುವುದು ಭಕ್ತಿಯಿಂದ. ಭಕ್ತಿ ಇಲ್ಲದೆ ಹೋದರೆ ಅವನ ಪೂಜಾ ಅರ್ಪಣಾ ಭಾವ ಅನ್ನೋದು ಬರಲಿಕ್ಕೆ ಸಾಧ್ಯ ಇಲ್ಲ. ಅರ್ಪಣಾ ಭಾವ ಬರುವುದು ಭಕ್ತಿಯಿಂದ. ಆದ್ದರಿಂದ ಭಕ್ತಿ ಇರಬೇಕು. ಅಂದರೆ ಯಜ್ಞ ಅಂದರೆ ಅದನ್ನೇ ಹೇಳಿದ್ದು. ಯಜ್ಞ ಅಂದರೆ ಇಲ್ಲಿ ಒಂದು ಹೋಮದಲ್ಲಿ ಅಗ್ನಿಯನ್ನು ನಾವು ಅಗ್ನಿ ಪ್ರತಿಷ್ಠಾಪನೆ ಮಾಡುವುದು, ಅದಕ್ಕೆ ಹವಿಸ್ಸನ್ನು ಕೊಡುವುದು, ತುಪ್ಪ ಹಾಕುವುದು, ಈ ಯಜ್ಞವನ್ನು ಹೇಳ್ತಾ ಇದೆ. ಇದೂ ಯಜ್ಞವೇ. ಇದು ಉಪಲಕ್ಷಣತೆಯ ಇದರೊಟ್ಟಿಗೆ ಎಲ್ಲ ಯಜ್ಞಗಳನ್ನು ಇಟ್ಕೊಳ್ಬೇಕು. ಏನು ಯಜ್ಞ ಅಂದರೆ ಏನು? ಭಗವಂತನಿಗಾಗಿ ಮಾಡುವ ಸೇವೆ, ಅದನ್ನು ಯಜ್ಞ ಅಂತ ಕರೆದಿದೆ. ಸೇವೆ ಯಾವ ರೂಪದ್ದು ಸೇವೆ ಆಗಿರಬಹುದು, ಧನ ಸೇವೆ ಆಗಿರಬಹುದು, ಅಥವಾ ಸ್ವಯಂ ವೇದ ಹೇಳಿದಂತೆ ಯಜ್ಞವನ್ನೇ ಆಚರಣೆ ಮಾಡುವುದಾಗಿರಬಹುದು, ಅಥವಾ ಶರೀರವನ್ನು ನಾವು ಶಿಕ್ಷೆಗೊಳಪಡಿಸಿ ಉರುಳು ಸೇವೆ ಮೊದಲಾದ ಸೇವೆ ಆಗಿರಬಹುದು.
ಅಥವಾ ಉಪವಾಸಾದಿ ವ್ರತವನ್ನು ಆಚರಣೆ ಮಾಡುವುದಾಗಿರಬಹುದು, ಅಥವಾ ಅಧ್ಯಯನದಲ್ಲಿ ನಿರತರಾಗಿರಬಹುದು, ಎಲ್ಲವೂ ಯಜ್ಞವೇ. ತಥಾಚ ಏತದ್ರೂಪದ ಸೇವೆ, ಅದೇ ರೀತಿಯಾಗಿ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ, ಇದನ್ನೇ ಯಜ್ಞ ಅಂತ ಕರೆದಿದೆ. ಯಜ್ಞದ ಮೂಲಕ ಪರಮಾತ್ಮನ ಆಚರಣೆ ಮಾಡು. ಇಂತಹ ಕರ್ಮ ಇದೆಯಲ್ಲ, ಇದು ಉತ್ತಮವಾದ ಕರ್ಮ. ಇದು ಬಿಟ್ಟಂತೆ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನಿಟ್ಟುಕೊಂಡು ಮಾಡುವ ಕರ್ಮ. ನನಗೆ ಸ್ವರ್ಗ ಬೇಕು ಅಂತ ಜ್ಯೋತಿಷ್ಠೋಮ ಯಾಗ ಮಾಡಿದರೆ ದೂರೇಣ ಕ್ಯವರಂ ಕರ್ಮ, ಅಂತಹ ಕರ್ಮ ಅದು ಉತ್ತಮವಾಗಿರತಕ್ಕಂತಹ ಕರ್ಮ ಅಲ್ಲ ಎಂಬುದಾಗಿ ಹೇಳತಕ್ಕಂಥವರಾಗಿದ್ದಾರೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಎಂಬುದಾಗಿ ಹೇಳಿದ್ದೇ ಇದೆ. ಯಜ್ಞ ನಿಮಿತ್ತವಾಗಿ ಮಾಡಲ್ಪಡತಕ್ಕಂತಹ ಕರ್ಮ ಏನಿದೆ ಅದು ಉತ್ತಮವಾಗಿರತಕ್ಕಂತಹ ಕರ್ಮ. ಯಜ್ಞ ನಿಮಿತ್ತವಾಗಿ ನಾವು ಕರ್ಮವನ್ನು ಮಾಡಬೇಕು. ನೋಡಿ, ನಾವೆಲ್ಲರೂ ಕೂಡ ಅಜ್ಞಾನವೆಂಬ ಪೆಟ್ಟಿಗೆಯಲ್ಲಿದ್ದೇವೆ. ನಮ್ಮನ್ನು ಅಜ್ಞಾನ ಪೂರ್ಣ ಆವರಿಸಿಕೊಂಡಿದೆ. ಅಜ್ಞಾನವೆಂಬ ಪೆಟ್ಟಿಗೆಯಲ್ಲಿದ್ದೇವೆ. ಪೆಟ್ಟಿಗೆಯಿಂದ ಹೊರ ಹೋಗಬೇಕು ಅಂದರೆ ಏನು ಮಾಡಬೇಕು? ಪೆಟ್ಟಿಗೆ ತೆಗಿಬೇಕು. ಪೆಟ್ಟಿಗೆಯ ಬಾಗಿಲು ತೆಗೆದೇ ಹೋದರೆ ಪೆಟ್ಟಿಗೆಯಿಂದ ಹೊರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪೆಟ್ಟಿಗೆಯ ಬಾಗಿಲು ತೆಗಿಬೇಕು ಅಂದರೆ ಬಾಗಿಲಿಗೆ ಬೀಗದ ಕೀ ಹಾಕಿರ್ತಾರೆ. ಆ ಬೀಗದ ಕೀ ತೆರೆಯದೆ ಪೆಟ್ಟಿಗೆಯಿಂದ ಹೊರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಾವು ಪೆಟ್ಟಿಗೆಯಿಂದ ಹೊರ ಹೋಗಬೇಕು ಅಂತ ಹೇಳಿದರೆ ಪೆಟ್ಟಿಗೆಯ ಬಾಗಿಲು ತೆರಿಬೇಕು. ಬಾಗಿಲು ತೆರಿಬೇಕು ಅಂದರೆ ಬಾಗಿಲಿಗೆ ಹಾಕಿದ ಬೀಗ ತೆರಿಬೇಕು. ಇವಾಗ ನಾವು ಬೀಗ ಹಾಕಿದೆ, ಆದ್ದರಿಂದ ಪೆಟ್ಟಿಗೆಯಲ್ಲಿ ನಾವು ಗೂಡಿನಲ್ಲಿ ಸೇರಿಕೊಂಡಿದ್ದೇವೆ, ಹೊರ ಹೋಗ್ಲಿಕ್ಕಾಗುತ್ತಾ ಇಲ್ಲ. ಬೀಗ ತೆರೆಯುವ ಸಾಮರ್ಥ್ಯ ನಮ್ಮಲ್ಲೇ ಇದೆ. ನೋಡ್ರಿ, ಎಲ್ಲ ಪೆಟ್ಟಿಗೆಗೆ ಹೊರಗಡೆ ಇರುತ್ತದೆ ಬೀಗ, ಆದರೆ ಈ ಪೆಟ್ಟಿಗೆ ಒಳಗಡೆ ಇದೆ ಬೀಗ. ಅದು ಸ್ವಾರಸ್ಯ. ನಮ್ಮ ಕೈಯಲ್ಲಿ ಕರ್ಮ ಅನ್ನುವುದಿದೆ. ಕರ್ಮವೇ ಬೀಗದ ಕೀ. ಇದು ಅಜ್ಞಾನವೆಂಬ ಪೆಟ್ಟಿಗೆಯ ಬಾಗಿಲನ್ನು ತೆರೆಯುವ ಸಾಮರ್ಥ್ಯ ಇದಕ್ಕಿದೆ. ಆದರೆ ಬೀಗದ ಕೀಗೆ ಏನಿದೆ? ಬಾಗಿಲು ತೆರೆಯುವ ಸಾಮರ್ಥ್ಯ ಮಾತ್ರ ಇಲ್ಲ, ಮುಚ್ಚುವ ಸಾಮರ್ಥ್ಯವೂ ಅದಕ್ಕೆ. ಬೀಗದ ಕೀ ಬಾಗಿಲನ್ನು ಶಾಶ್ವತವಾಗಿಯೂ ಮುಚ್ಚುತ್ತದೆ, ಪ್ರಯತ್ನ ಪಟ್ಟರೆ ಬಾಗಿಲನ್ನು ತೆರೀತದೆ. ಇಲ್ಲಿ ನಾವೇನು ಮಾಡಬೇಕು? ಕರ್ಮ ಇದೆ, ಆ ಕರ್ಮವು ಯಜ್ಞರೂಪವಾದರೆ, ಯಜ್ಞರೂಪವಾದ ಕರ್ಮ ಅದು ಬಾಗಿಲನ್ನು ತೆರೆಸ್ತದೆ. ಯಜ್ಞರೂಪವಲ್ಲದೆ ಇರುವ ಆಶಾ ಅಂದರೆ ಕಾಮ್ಯ ಕರ್ಮ, ಆಶೆಯನ್ನಿಟ್ಟುಕೊಂಡ ಕರ್ಮ ಅದೇನು ಮಾಡುತ್ತದೆ? ಬಾಗಿಲನ್ನು ಮುಚ್ಚುತ್ತದೆ. ಆದ ಕಾರಣ ನಾವೆಲ್ಲರೂ ಕೂಡ ಕರ್ಮ ಮಾಡಬೇಕು. ಕರ್ಮ ಮಾಡಬೇಕು ಅಂತ ಹೇಳಿದರೆ ಅದು ಯಜ್ಞ ರೂಪವಾಗಿರಬೇಕಾಗಿರ್ತಕ್ಕಂಥದ್ದು. ಯಜ್ಞ ಅಂದ್ರೇನು? ಸೇವೆ. ಸೇವಾ ಬರುವುದು ಯಾವಾಗ? ಭಕ್ತಿ ಇದ್ದಾಗ. ಹಾಗಾದರೆ ಭಕ್ತಿ ಮತ್ತು ವೈರಾಗ್ಯ ಇವೆರಡರಿಂದ ಕೂಡಿದ ಕರ್ಮ ಏನಿದೆ ಅದು ನಮಗೆ ಅಜ್ಞಾನವೆಂಬ ಪೆಟ್ಟಿಗೆಯನ್ನು ತೆರೆಯುವಂತೆ ಮಾಡುತ್ತದೆ, ಮೋಕ್ಷಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಇಂತಹ ಕರ್ಮವನ್ನು ನಾವು ಆಚರಣೆ ಮಾಡಬೇಕು. ಭಗವತ್ ಪ್ರೀತಿಯ ಉದ್ದೇಶವಾಗಿ ಕರ್ಮ ಮಾಡಬೇಕು. ಸ್ವಾರ್ಥ ಪ್ರೇರಣೆಯಿಂದ ಕರ್ಮ ಮಾಡಿದಾಗ ನಾವೆಂದೆಂದೂ ಉದ್ಧಾರ ಆಗುವುದಿಲ್ಲ. ಯಜ್ಞ ರೂಪದಲ್ಲಿ ಕರ್ಮ ಮಾಡಬೇಕು. ಯಾಕೆಂದರೆ ಕರ್ಮ ಅನ್ನೋದು ಹೇಗೆ ಅಂದರೆ ನೈಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ. ಕರ್ಮವಿಲ್ಲದೆ ಒಂದು ಕ್ಷಣವೂ ಸುಮ್ಮನೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಪ್ರಯತ್ನ ಮಾಡೋಣ, ಸುಮ್ಮನೆ ಕೂಡೋಣ ಅಂತ ಸಾಧ್ಯವಿಲ್ಲ. ಸ್ವಲ್ಪ ಕೈಯನ್ನಾರು ಅಲುಗಾಡುತ್ತೆ, ತಲೆಯನ್ನಾರು ಅಲುಗಾಡುತ್ತೇವೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಆಚಾರ ಪ್ರವಚನ 1 ನಿಮಿಷ ಆದರೂ ಸುಮ್ಮನೆ ಕೂತ್ ಕೇಳೋಣ, ಆಗೋದಿಲ್ಲ. ಆಚಾರ್ಯ ಹೇಳಿದ್ದು ಹೇಗಿದೆ ಅಂತ ಆಚಾರ್ಯಗೆ ಮತ್ತೆ ಮರುಭಾವನೆ ತೋರಿಸ್ಬೇಕು ಅಂತಾರು ತಲೆ ಅಳ್ಳಾಡಿಸ್ತೇವೆ. ಒಂದು ಕರ್ಮ ಆಯ್ತು. ಕರ್ಮ ಮಾಡದೆ ಸುಮ್ಮನೆ ಕೂಡುವುದು ಅನ್ನುವ ಒಂದು ಸಮಯವೇ ಇಲ್ಲ ಅಂತ ಹೇಳುತ್ತದೆ ಭಗವದ್ಗೀತೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ. ಕರ್ಮ ಮಾಡದೆ ಇರುವುದು ಅಂತ ಸಾಧ್ಯವೇ ಇಲ್ಲ. ಅದರಿಂದ ಕರ್ಮ ಮಾಡಿಯೇ ಮಾಡ್ತಾನೆ. ಆದ್ದರಿಂದ ಆ ಕರ್ಮ ಮಾಡುವಾಗ ಭಕ್ತಿ ಮತ್ತು ತ್ಯಾಗ ಎರಡಿರಬೇಕು. ಯಾಕಂದರೆ ಇಡೀ ಭೂಮಂಡಲ
ಪರಮಾತ್ಮನದ್ದೇ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂಜಗತೆ. ಆದ ಕಾರಣ ಆ ಪರಮಾತ್ಮನದ್ದೇ ಆದ ಈ ದೊಡ್ಡ ಸಂಪತ್ತನ್ನು ನಾವು ಬಳಸ್ತಾ ಇದ್ದೇವೆ. ಅದರಿಂದ ಗುರುಗಳು ಯಾವಾಗಲೂ ಒಂದು ಮಾತಾಡ್ತಾ ಇದ್ರು, ಕಳ್ಳ ಯಾರೋ ನಮ್ಮ ಮನೆಗೆ ಬಂದು ಏನೋ ತೆಗೆದುಕೊಂಡು ಹೋಗ್ತಾನಲ್ಲ ಅವನೇ ಕಳ್ಳನೋ? ಅಲ್ಲ. ಒಬ್ಬ ವ್ಯಕ್ತಿ ತಾನು ಊಟಕ್ಕೆ ಕುಳಿತುಕೊಂಡಾಗ ತನ್ನ ಉದರ ಪೂರಣೆ ಆದ ಮೇಲೂ ಕೂಡ ಒಳಗಡೆ ಇನ್ನೊಬ್ಬರಿಗೆ ಅಡಿಗೆ ಇಲ್ಲ ಅಂತ ತಿಳಿದು 2 ತುತ್ತು ಹೆಚ್ಚು ತಿಂತಾನಲ್ಲ ಅವನು ಕಳ್ಳ. ಏಕೆಂದ್ರೆ ಇದು ಅವನದ್ದು ಅಂತ ಅವನು ಭ್ರಮಿಸಿದ್ದಾನೆ, ಇದು ನನ್ನದು ಅಂತ. 2 ತುತ್ತು ಹೆಚ್ಚು ತಿಂದ್ರೆ ಏನಾಗ್ತಾ ಇದೆ? ಇದೇ ತಪ್ಪು. ಭಗವದ್ಗೀತೆ ಹೇಳೋದು ಇದನ್ನೇ, ಯಾವುದೂ ನಿನ್ನದಲ್ಲ. ನೀನು ಇಲ್ಲಿ ಒಬ್ಬ ಕೆಲಸಗಾರನಾಗಿ ಬಂದಿದ್ದೆ. ಎಲ್ಲಿಯೋ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಎಷ್ಟು ವೈಭವ ಇರುತ್ತೆ. ಇವತ್ತಿನ ಸಾಫ್ಟ್ವೇರ್ ಉದ್ಯೋಗದಲ್ಲಿ ಎಷ್ಟು ವೈಭವ ಇದೆ. ಅವರು ಹೋಗುವ ಕೆಲಸದ ಜಾಗ ಮನೆಗಿಂತಲೂ ಅದ್ಭುತವಾಗಿರುತ್ತೆ. ಹವಾನಿಯಂತ್ರಿತ ವ್ಯವಸ್ಥೆ ಇರುತ್ತದೆ, ಕಾಲಕಾಲಕ್ಕೆ ಉಪಚಾರಗಳು ನಡೀತಾ ಇರುತ್ತದೆ. ಆದರೆ ಅವರಲ್ಲಿಗೆ ಹೋದಾಗ ಇದು ಯಾವುದು ನನ್ನದು ಅಂತ ತಿಳ್ಕೊಳ್ಳೋ ಸಾಧ್ಯತೆ ಇದೆಯೋ? ಕರ್ತವ್ಯತ್ವೇನ ಅಲ್ಲಿಗೆ ಹೋಗಿದ್ದೇನೆ, ಹೋಗಿ ಕುಳಿತಾಗ ತಾನಾಗೆ ಬರುವಂತಹ ಸುಖವನ್ನು ಅನುಭವಿಸಬೇಕಷ್ಟೇ ಹೊರತು ನಿನ್ನದು ಅನ್ಕೊಂಡು ಒಂದು ಹೆಚ್ಚು ಮಾಡ್ಲಿಕ್ಕೆ ಹೋದರೆ ನಾಳೆ ರಿಸಿಗ್ನೇಷನ್ ಲೆಟರ್ ಕೊಟ್ಟು ಹೋಗಂತೆ. ಆದರೆ ಕರ್ತವ್ಯದಲ್ಲಿ ಎಷ್ಟು ಶುದ್ಧ ಭಾವ ಇದೆ. ಎಲ್ಲ ಸುಖ ಪಡುವ ಅವಶ್ಯಕತೆ ಇದ್ದರೂ ಕೂಡ ತನ್ನ ಪರಿಧಿಯನ್ನು ತಾನು ಅರ್ಥ ಮಾಡಿಕೊಳ್ಳಬೇಕು, ಹೆಚ್ಚು ತಾನು ಪಡಲಿಕ್ಕಿಲ್ಲ. ಕರ್ತವ್ಯದಲ್ಲಿ ಯಾವುದು ಬರುತ್ತೋ ಅದು ಅನುಭವಿಸಬೇಕು. ಕೃಷ್ಣ ಹೇಳಿದ್ದು ಅದನ್ನೇ. ಇಡೀ ನಿನ್ನ ಜೀವನ ದೇವರು ಇದು ನಿನಗೆ ಕೊಟ್ಟ ಕರ್ತವ್ಯ ಅಂತ ಭಾವಿಸು. ನಿನಗೆ ಒಬ್ಬ ಒಡೆಯನಿದ್ದಾನೆ ಅಂದರೆ ಅದು ದೇವರೇ ಒಡೆಯ. ಅವನ ಅಧೀನದಲ್ಲಿ ಇಡೀ ಪ್ರಪಂಚ ಇದೆ. ಇದಂ ಸರ್ವಂ ಈಶಾವಾಸ್ಯಂ. ಆದ ಕಾರಣ ಅವನು ಕೊಟ್ಟ ಕರ್ತವ್ಯವನ್ನು ನೀನು ಚಾಚೂ ತಪ್ಪದೇ ಪರಿಪಾಲಿಸು. ಗಾರ್ಹಸ್ಥ್ಯವನ್ನು ಕೊಟ್ಟಿದ್ದಾನೆ, ನೀನು ಪತಿಯಾಗಿ ಇರುವ ಕರ್ತವ್ಯ ಕೊಟ್ಟಿದ್ದಾನೆ. ಪತಿಯಾಗಿ ಪತಿಧರ್ಮವನ್ನು ನೀನು ಏನು ಪರಿಪಾಲನೆ ಮಾಡಬೇಕು ಅದು ನನ್ನ ಕರ್ತವ್ಯ ಅಂತ ಪರಿಪಾಲನೆ ಮಾಡು. ನಾನು ನನ್ನ ಪತ್ನಿಗೆ ಮಾಡುತ್ತಾ ಇರೋ ಉಪಕಾರ ಅಂತ ಮಾಡಬೇಡ. ಕರ್ತವ್ಯ ಅಂತ ನೀನು ಪರಿಪಾಲನೆ ಮಾಡುತ್ತಾ ಹೋಗೋದು. ಯಾಕೆ ಖುಷಿ ಆಗುತ್ತೋ ದುಃಖ ಆಗುತ್ತೋ? ಯಾಕೆಂದರೆ ಉತ್ತಮವಾದ ಸಂಸಾರ ಅಂತಂದರೆ ಅದು ಲಕ್ಷ್ಮೀನಾರಾಯಣ ಸಂಸಾರ ಬಿಟ್ಟರೆ ಇಡೀ ಭೂಮಂಡಲದಲ್ಲಿ ಯಾರ ಸಂಸಾರವೂ ಇಲ್ಲ. ಎಷ್ಟೋ ಕೆಲಸದಿಂದ ದುಃಖ ಆಗಬಹುದು, ಇನ್ನೆಷ್ಟೋ ಕೆಲಸದಿಂದ ಖುಷಿ ಆಗಬಹುದು. ಆದ್ದರಿಂದ ಆ ಸುಖ ದುಃಖಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನನ್ನ ಕರ್ತವ್ಯ ನಾನು ಮಾಡಬೇಕು, ಮಾಡ್ತೇನೆ, ಮಾಡ್ತಾ ಹೋಗು. ಹೀಗೆ ಮಾಡಿ ನೀನು ಮುಂದೆ ಜೀವನ ಮಾಡಿದಾಗ ಈ ಕರ್ಮದ ಲೇಪ ನಿನಗೆ ಅಂಟುವುದಿಲ್ಲ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಯಾಕೆ ಅಂದರೆ ನಾವು ಯಾವತ್ತಿಗೂ ಕೂಡ ಜಗಚ್ಚಕ್ರಕ್ಕೆ ನಮ್ಮ ಕೊಡುಗೆ ಇರಬೇಕು. ನಾವೆಲ್ಲ ಮನುಜರಾಗಿ ಹುಟ್ಟಿದ್ದೇವೆ ಅಂತ ಹೇಳಿದರೆ ಪರಮಾತ್ಮನ ಸೇವಾ ರೂಪದಲ್ಲಿ ಕರ್ಮಗಳನ್ನು ಮಾಡಲೇಬೇಕು. ನಾವು ಆಚರಣೆ ಮಾಡುವ ಕರ್ಮದಿಂದಲೇ ಜಗಚ್ಚಕ್ರ ನಿರ್ಮಾಣ ಆಗುತ್ತದೆ. ಈ ಜಗತ್ತಿನಲ್ಲಿ ಒಂದು ಅಪೂರ್ವವಾದ ಶಕ್ತಿ ಉಂಟಾಗ್ತದೆ. ನಾವು ಮಂಗಳಕರವಾದ ಕೆಲಸ ಮಾಡುವುದರಿಂದಾಗಿ ಜಗತ್ತಿನಲ್ಲಿ ಒಂದು ದೈವೀ ಶಕ್ತಿ ಜಾಗೃತಿ ಆಗುತ್ತದೆ. ಅದರಿಂದ ನೀತಿ ಶೀಲ ಸದ್ಗುಣಗಳು ಬೆಳೆದು ಪ್ರಕೃತಿ ಮತ್ತು ಸಮಾಜ ಇದರ ಸಂರಕ್ಷಣೆ ಆಗುತ್ತದೆ. ಜಗಚ್ಚಕ್ರ ವ್ಯವಸ್ಥಿತವಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ. ನೋಡ್ರಿ, ಹೇಳ್ತಾ ಇದ್ದಾರೆ, ಅನ್ನಾತ್ ಭವತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ, ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೈ ಪ್ರತಿಷ್ಠಿತಂ. ಯಜ್ಞವನ್ನು ಆಚರಿಸು ಅಂತ ಹೇಳಿದರು. ಯಜ್ಞದಿಂದ ಆರಾಧ್ಯನಾದ ವ್ಯಕ್ತಿ ಯಾರು? ನಿತ್ಯದಲ್ಲೂ ಯಜ್ಞದಲ್ಲಿರುವವನು ಯಾರು ಅಂದರೆ ಸಾಕ್ಷಾತ್ ಪರಮಾತ್ಮ. ಅವನೇ ನಿತ್ಯದಲ್ಲಿಯೂ ಯಜ್ಞದಿಂದ ಆರಾಧ್ಯನಾದ ವ್ಯಕ್ತಿ. ಯಾಕೆ? ಈ ಜಗಚ್ಚಕ್ರಕ್ಕೆ ಅವನೇ ಮೂಲ ಕಾರಣ. ಅನ್ನಾದ್ ಭವಂತಿ ಭೂತಾನಿ. ಒಬ್ಬ ವ್ಯಕ್ತಿ ತಾನು ಹುಟ್ಟಬೇಕು ಅಂದರೆ ಅನ್ನ ಬೇಕು. ರೈತ ತಾನು ಬೆಳೆದ ಅನ್ನ, ಆ ಅನ್ನದಿಂದಾಗಿ
ಅನ್ನವನ್ನು ಸ್ವೀಕಾರ ಮಾಡಿದ್ದರಿಂದಾಗಿ ಆ ಅನ್ನದಿಂದಾಗಿ ವೀರ್ಯಾಣು ಪುರುಷನಲ್ಲಿ ಹುಟ್ಟಿತು, ಅದು ಸ್ತ್ರೀಗೆ ಪ್ರವೇಶ ಮಾಡಿತು, ಮಗುವಾಗಿ ಹುಟ್ಟಿತು. ಅಂದರೆ ಯಾವುದೇ ಪ್ರಾಣಿಗಳಲ್ಲಿ ತೆಗೆದುಕೊಳ್ಳಿ, ಒಂದು ಪ್ರಾಣಿ ಸೃಷ್ಟಿಯಾಗಬೇಕು ಅಂದರೆ ಅನ್ನ ಬೇಕು. ಅನ್ನಾತ್ ಭವಂತಿ ಭೂತಾನಿ. ಹಾಗಾದರೆ ಅನ್ನ ಬಂದದ್ದು ಹೇಗೆ? ಪರ್ಜನ್ಯಾತ್, ಆದಿತ್ಯನಿಂದ. ಪರ್ಜನ್ಯಕ್ಕೆ ನಿಯಾಮಕನಾದ ಆದಿತ್ಯ ತಾನು ಮಳೆ ಸುರಿಸುವಂತೆ ಮಾಡುತ್ತಾನೆ. ಆದ ಕಾರಣ ಆ ಮೋಡ ಒಂದು ಕಡೆ ಇರುವಂತೆ ಮಾಡಿ, ಆ ಮೋಡಕ್ಕೆ ಅಭಿಮಾನಿಯಾದ ಆದಿತ್ಯ ಮೋಡ ಇರುವಂತೆ ಮಾಡಿ ಮತ್ತೆ ಅದು ಮಳೆ ಸುರಿಯುವಂತೆಯೂ ವ್ಯವಸ್ಥೆ ಮಾಡುತ್ತಾನೆ. ಅದೇ ಪರ್ಜನ್ಯಾದ ಅನ್ನ ಸಂಭವ. ಪರ್ಜನ್ಯ ಯಾವುದರಿಂದ ಆಗುತ್ತೆ? ಯಜ್ಞಾತ್ ಭವತಿ ಪರ್ಜನ್ಯ. ಯಜ್ಞದಿಂದ ಪರ್ಜನ್ಯ ಉಂಟಾಗ್ತದೆ. ಆಗಾಗ ಕಾಲಕಾಲಕ್ಕೆ ಹೋಮ ಹವನಾದಿಗಳಾಗುತ್ತಾ ಇದ್ದರೆ ಕಾಲಕಾಲಕ್ಕೆ ಮಳೆ ಆಗುತ್ತೆ, ಬೆಳೆ ಆಗುತ್ತೆ. ಯಜ್ಞಾತ್ ಭವತಿ ಪರ್ಜನ್ಯ. ಯಜ್ಞ ಯಾವುದರಿಂದ ಆಗುತ್ತೆ? ಯಜ್ಞ ಕರ್ಮ ಸಮುದ್ಭವ. ಯಜ್ಞ ಯಾವತ್ತು ಕರ್ಮದಿಂದ ಉಂಟಾಗ್ತದೆ. ತ್ಯಾಗ ಮತ್ತು ಭಕ್ತಿ ಮಿಶ್ರಿತವಾದ ಕರ್ಮದಿಂದ ಶುದ್ಧವಾದ ಯಜ್ಞ ಅನ್ನೋದು ಉಂಟಾಗ್ತದೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಯೆ. ಕರ್ಮ ಯಾವತ್ತಿಗೂ ವೇದದಿಂದ ಉಂಟಾಗ್ತದೆ. ಆ ವೇದ ಮತ್ತು ಕರ್ಮ, ಯಜ್ಞ ಇವೆಲ್ಲದರಲ್ಲಿಯೂ ಕೂಡ ಮುಖ್ಯ ಪ್ರತಿಪಾದ್ಯನಾಗಿರತಕ್ಕಂಥವನು ಪರಮಾತ್ಮ. ಆದ್ದರಿಂದಾಗಿ ಈ ರೀತಿಯಾಗಿರತಕ್ಕಂತಹ ಪರಮಾತ್ಮನ ಆರಾಧನೆ, ಈ ಜಗಚ್ಚಕ್ರ ಇದರ ಪರಿಪಾಲನೆ ಆಗಬೇಕು ಅಂತ ಹೇಳಿದರೆ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯಃ. ಯಾರು ಈ ಚಕ್ರವನ್ನು ಸರಿಯಾಗಿ ಪರಿಪಾಲನೆ ಮಾಡುವುದಿಲ್ಲವೋ ಅವನಿಗೆ ದೊಡ್ಡ ಪಾಪ ಇದೆ. ಆದ ಕಾರಣ ನಾವು ಇಲ್ಲಿ ಜನಿಸಿದ್ದೇವೆ ಅಂತ ಹೇಳಿದರೆ ಆವಾಗ ನಾವು ಕರ್ಮಾಚರಣೆ ಮಾಡಲೇಬೇಕು. ಕರ್ಮಾಚರಣೆ ಮಾಡಿದ್ದು ಯದ್ರೂಪ ಆಗಿರಬೇಕಾದರೆ ಯಜ್ಞ ರೂಪವಾದ ಕರ್ಮಾಚರಣೆ, ಅದು ನಮಗೆ ಪಾಪದ ಲೇಪ ಉಂಟು ಮಾಡುವುದಿಲ್ಲ. ಎಂಥ ಅದ್ಭುತವಾದ ಮಾರ್ಗ ತೋರಿಸಿದ್ರಿ. ನಾಳೆ ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ಯಜ್ಞರೂಪವಾದ ಕರ್ಮಾಚರಣೆ ಮಾಡ್ತೇವೆ. ನಿಷಿದ್ಧ ಕೆಲಸ ಮಾಡ್ತೇನೆ. ಏಕಾದಶಿ ಏನನ್ನು ಸ್ವೀಕಾರ ಮಾಡಬಾರ್ದು, ಏಕಾದಶಿ ನಾವು ಊಟ ಮಾಡೋದು, ಇದು ಯಜ್ಞವಾಗಲಿ ಅಂತ. ಯಜ್ಞರೂಪವಾದ ಕರ್ಮಾಚರಣೆ ಮಾಡಬೇಕು, ಇದ್ರ ಪಾಪಲೇಪ ಆಗುವುದಿಲ್ಲ. ಹಾಗಾದ್ರೆ ನಾನು ಯಜ್ಞರೂಪವಾದ ಕರ್ಮಾಚರಣೆ ಮಾಡ್ತೇನೆ, ಏಕಾದಶಿ ತಿಂತೇನೆ, ಇದು ಯಜ್ಞ ಆಗಲಿ ಅಂತ ಹೇಳ್ತೇನೆ. ಅದಕ್ಕೆ ಹೇಳ್ತಾರೆ ಈ ರೀತಿಯಾಗಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಜ್ಞ ಆಗಬೇಕು ಅಂತ ಹೇಳಿದರೆ ಒಂದು ವೈರಾಗ್ಯ, ತ್ಯಾಗ ಇರಬೇಕು, ಮತ್ತೊಂದು ಸೇವಾಭಾವನೆ ಇರಬೇಕು, ಭಕ್ತಿ ಇರಬೇಕು. ಸೇವಾಭಾವನೆ ಮತ್ತು ತ್ಯಾಗ ಇದೆರಡು ಇದ್ದಾಗ ಮಾತ್ರ ಯಜ್ಞ ಬರಲಿಕ್ಕೆ ಸಾಧ್ಯ. ಆದರೆ ಈ ಭಕ್ತಿ ಇರುವವರು ದೇವರು ಯಾವುದನ್ನು ಮಾಡಬೇಡ ಅಂತ ಹೇಳಿರ್ತಾನೆ ಅದನ್ನೆಂದಾರು ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ದೇವರ ಮಾತುಗಳು ಇವೆಲ್ಲ. ದೇವರು ವೇದದ ಮೂಲಕ ಅಪ್ಪಣೆ ಕೊಟ್ಟಿರ್ತಾರೆ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಎಂಬುದಾಗಿ ಹೇಳಿದಂತೆ ಇದು ಪರಮಾತ್ಮನ ಅಪ್ಪಣೆಗಳು. ಅದನ್ನು ಮೀರಿ ನಾನು ಮಾಡ್ತೇನೆ, ಅದನ್ನು ಯಜ್ಞ ಅಂತ ಭಾವಿಸ್ತೇನೆ ಅಂದರೆ ಅದು ಯಜ್ಞವೇ ಆಗುವುದಿಲ್ಲ. ಯಜ್ಞದ ನಿಯಮಾವಳಿಗಳಲ್ಲಿ ಒಳಪಡುವುದಿಲ್ಲ, ಅದು ಯಜ್ಞವಾಗಲಿಲ್ಲ. ಅದನ್ನು ನಾನು ಯಜ್ಞ ಅಂತ ತಿಳಿದು ಬಿಡ್ತೇನೆ ಅಂದರೆ ನೀ ತಿಳ್ಕೊಳ್ತೀಯಪ್ಪ, ಅದು ಯಜ್ಞ ಆಗಬೇಕಲ್ಲ, ಆಗುವುದಿಲ್ಲ. ಆದ ಕಾರಣ ಅದರಿಂದ ಪುಣ್ಯ ಬರುವುದಿಲ್ಲ. ಆದ ಕಾರಣ ನೀನು ಯಜ್ಞದ ರೂಪದ ಕರ್ಮವನ್ನು ಆಚರಿಸು. ಅಂದರೆ ನೀವು ಈ ರೀತಿಯಾಗಿ ಹೇಳ್ತಾ ಇದ್ದೀರಿ, ಸ್ಥಿತಪ್ರಜ್ಞ ಅವನೇನಾದ್ರು ಕರ್ಮ ಮಾಡ್ತಾನೋ? ಮಾಡುವುದೇ ಇಲ್ವಲ್ಲ. ತಿಂಗಳುಗಟ್ಟಲೆ ತಾನು ಸಮಾಧಿ ಅವಸ್ಥೆಗೆ ಹೋಗಿಬಿಟ್ಟಿರ್ತಾನೆ, ಅವನಿಂದ ಕರ್ಮಾಚರಣೆಯೇ ನಡೆಯುವುದಿಲ್ಲ. ಇಂತಹ ವ್ಯಕ್ತಿ ತಾನು ಏನು ಆಚರಣೆ ಮಾಡ್ತಾನೋ ಇಡೀ ಸಮಾಜ ಅದನ್ನೇ ಕೇಳ್ತದೆ. ಯದ್ಯದಾಚರಿಸಿ ಶ್ರೇಷ್ಠ ತತ್ತದೇ ವಿತರೋ ಜನ. ಅದೇ ಸ್ಥಿತಪ್ರಜ್ಞೆ ಏನು ಆಚರಣೆಯೇ ಮಾಡುವುದಿಲ್ಲ. ಆವಾಗ ಈ ಲೋಕದ ಜಗಚ್ಚಕ್ರದ ವ್ಯವಸ್ಥೆಯನ್ನು ಅವನು ಹಾಳು ಮಾಡಿದಂತೆ ಆಗಲಿಲ್ವೇ? ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಇಲ್ಲ. ಯಾಕೆ? ಇದ್ರೆ ಹೇಗೆ? ಇದನ್ನೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿದಾಗ ಅದಕ್ಕೆ ಹೇಳ್ತಕ್ಕಂಥವರಾಗಿದ್ದಾರೆ, ಯಸ್ತು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಾಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಾರು ತಾನು ಪರಮಾತ್ಮನನ್ನು ತನ್ನ ಹೃದಯದಲ್ಲಿಯೇ ಕಾಣ್ತಾ ಇದ್ದಾನೋ, ಯಶ್ಚ ಆತ್ಮರತಿರೇವ ಸ್ಯಾತ್, ಪರಮಾತ್ಮನಲ್ಲಿಯೇ ರಮಿಸುವವನು,
ಪರಮಾತ್ಮನ ಧ್ಯಾನದಿಂದ ತೃಪ್ತನಾಗಿರತಕ್ಕಂಥವನು. ಅವನಿಗೆ ಮತ್ಯಾವುದೂ ಹೊರಗಡೆ ವಿಷಯ ಪದಾರ್ಥಗಳು ಬೇಕಾಗಿಲ್ಲ, ಒಳಗಡೆಯಲ್ಲೇ ಪರಮಾತ್ಮನನ್ನು ಕಾಣುವವನು. ಅಂತಹ ವ್ಯಕ್ತಿ ಅವನು ಸಮಾಧಿ ಅವಸ್ಥೆಗೆ ತಲುಪಿದಾಗ ಆ ಸಂದರ್ಭದಲ್ಲಿ ತಾನು ಕರ್ಮಾಚರಣೆ ಮಾಡಬೇಕಾಗಿಲ್ಲ, ಅವನಿಗೆ ವಿನಾಯಿತಿ ಇದೆ. ಆದರೆ ಒಮ್ಮೆ ಅವನು ಸಮಾಧಿ ಅವಸ್ಥೆಯಿಂದ ಕೆಳಗೆ ಬಂದ ಅಂದರೆ ಅವನು ಕರ್ಮಾಚರಣೆ ಮಾಡಲೇಬೇಕು. ಅವನು ಜ್ಞಾನಿಯಾಗಿದ್ದರೂ ಕರ್ಮಾಚರಣೆ ಮಾಡಬೇಕು. ಕೆಲವು ದಾರ್ಶನಿಕರು ಹೇಳ್ತಾರೆ ಜ್ಞಾನ ಬಂದ ಮೇಲೆ ಕರ್ಮಾಚರಣೆ ಬೇಕಾಗಿಲ್ಲ, ಜ್ಞಾನ ಬಂದ ಮೇಲೆ ಮುಗೀತು. ಯಾಕೆಂದರೆ ಅಜ್ಞಾನ ನಿವೃತ್ತಿಗೋಸ್ಕರ ಕರ್ಮಾಚರಣೆ. ಅಜ್ಞಾನವು ಜ್ಞಾನದಿಂದ ನಿವೃತ್ತಿ ಆಗುತ್ತದೆ, ಜ್ಞಾನದಿಂದ ಅಜ್ಞಾನ ನಿವೃತ್ತಿ ಆಯಿತು ಅಂದರೆ ತಕ್ಷಣದಲ್ಲಿ ಮೋಕ್ಷಕ್ಕೆ ಹೋದ ಅಂತರ್ಥ. ಕರ್ಮಾಚರಣೆ ಯಾಕೆ ಬೇಕು? ಕರ್ಮಾಚರಣೆಯೇ ಬೇಕಾಗಿಲ್ಲ ಅಂತ ಕೆಲವು ದಾರ್ಶನಿಕರು ಹೇಳ್ತಾರೆ. ಆದರೆ ಭಗವದ್ಗೀತೆ ಇದನ್ನು ಸಾರುವುದಿಲ್ಲ. ಒಂದು ವೇಳೆ ಹಾಗಾಗಿ ಬಿಟ್ಟರೆ ದೇವರನ್ನು ಕಂಡವರು ಒಬ್ಬರಿಲ್ಲವೇ ಇಲ್ಲ. ಯಾಕೆಂದರೆ ನಾವ್ಯಾರೂ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಕ್ವಾವಸ್ಥೆ ನಮಗೆ ಆ ಪಕ್ವಸ್ಥಿತಿ ಇನ್ನೂ ಬಂದಿಲ್ಲ. ದೇವರನ್ನು ಯಾರು ಕಾಣುತ್ತಾರೋ ಕಂಡ ತಕ್ಷಣ ಅವರಿಗೆ ಅಜ್ಞಾನ ನಿವೃತ್ತಿ ಆಗುತ್ತೆ, ಜ್ಞಾನ ಬಂದ್ಬಿಡುತ್ತೆ. ಅವ್ರಿಲ್ಲಿ ಕರ್ಮ ಮಾಡ್ತಾ ಕೂಡೋದಿಲ್ಲ, ಅವ್ರು ಮೋಕ್ಷಕ್ಕೆ ಹೋಗಿಬಿಡ್ತಾರೆ. ಹಾಗಾದರೆ ದೇವರನ್ನು ಕಂಡು ಉಪದೇಶ ಮಾಡುವ ವ್ಯಕ್ತಿಗಳೇ ಲೋಕದಲ್ಲಿ ಇಲ್ಲ ಅಂತ ಆಗ್ತದೆ. ಕಾಣದೇ ಇದ್ದವರು ದೇವರನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಕಂಡವರು ಇಲ್ಲಿ ಇರುವುದಿಲ್ಲ. ಹಾಗಾದರೆ ಈಗಿರುವ ದೇವರ ಬಗ್ಗೆ ಹೇಳಿದ ಮಾತುಗಳೆಲ್ಲ ಏನು? ಗಾಳಿ ಮಾತು ಅಂತಾಗಿಬಿಡುತ್ತೆ. ಅದರಿಂದ ಈ ರೀತಿಯಾದ ಚಿಂತನೆ ಅದನ್ನು ಭಗವದ್ಗೀತೆ ಕೊಡ್ತಾ ಇಲ್ಲ. ಮತ್ತಿನ್ನೇನರ್ಥ ಅಂತ ಹೇಳಿದರೆ, ಯಾರಿಗೆ ಜ್ಞಾನ ಬಂದಿದೆಯೋ ಅವನ ಜ್ಞಾನ ಬಂದ ಮೇಲೂ ಕೂಡ ಕರ್ಮಾಚರಣೆ ಮಾಡಲೇಬೇಕು. ಜ್ಞಾನಿಗೂ ಕೂಡ ಕರ್ಮ ನಿರ್ಬಂಧ ಉಂಟು. ಅವನು ಏನಾಗುತ್ತಾನೆ? ಮೊದಲಿಗೆ ಜೀವನ್ಮುಕ್ತಾವಸ್ಥೆಯನ್ನು ಪಡಿತಾನೆ. ಶುಕವಾಮದೇವಾದಿಗಳಂತೆ ಭಿಕ್ಷಾಟನಾದಿಗಳನ್ನೆಲ್ಲ ಮಾಡುವುದರ ಮೂಲಕ ತನ್ನ ಕರ್ಮವನ್ನು ಕಳೆದುಕೊಳ್ತಾನೆ. ಕರ್ಮವನ್ನು ಕಳೆದುಕೊಂಡ ನಂತರದಲ್ಲಿ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಇದಾದ ಮೇಲೆ ಮುಂದೆ ಭಗವದ್ಗೀತೆ ಹೇಳ್ತಾ ಹೋಗ್ತದೆ. ಹಾಗಾದರೆ ಜ್ಞಾನಿ ಯಾರು, ಅಜ್ಞಾನಿ ಯಾರು? ಜ್ಞಾನಿಗಳು ನಮಗೆ ಉಪದೇಶ ಮಾಡ್ತಾರೆ. ಯಾರವರು ಜ್ಞಾನಿಗಳು ಅಂತಂದರೆ, ಅವರ ಕೆಲಸದಿಂದ ಇವರು ಜ್ಞಾನಿಗಳು, ಇವರು ಅಜ್ಞಾನಿಗಳು ಅಂತ ತಿಳಿದುಕೊಳ್ಬೇಕು. ಅದು ಬಿಟ್ಟರೆ ಬೇರೆ ಏನು ಮಾರ್ಗ ಇಲ್ಲ. ಆದರೆ ಅವರಿಬ್ಬರ ಕಾರ್ಯದಲ್ಲಿ ಅಂತರ ಏನೋ ಇದೆ. ಪರಮಾತ್ಮನ ಪರಮಸುಂದರ ಮಂಗಳಮಯವಾದ ರೂಪವನ್ನು ಕಂಡು ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಅಂತ ಪರಮಾತ್ಮನನ್ನು ಕಂಡು ಆ ವಸ್ತುವನ್ನು ಪ್ರೀತಿಸಿ ಆ ವಸ್ತುವಿನೊಟ್ಟಿಗೆ ವ್ಯವಹಾರ ಮಾಡುವವನು ಜ್ಞಾನಿ. ಆದರೆ ಇದಿರುವುದೇ ನನಗೆ, ನನ್ನ ಸ್ವಾರ್ಥಕ್ಕೆ, ನನ್ನ ಆಚರಣೆಗೆ ಅಂತ ವ್ಯವಹಾರ ಮಾಡತಕ್ಕಂಥವನು ಅಜ್ಞಾನಿ. ಹೀಗೆ ಅವರವರ ವ್ಯವಹಾರವನ್ನು ನೋಡಿಕೊಂಡು ಇವನು ಜ್ಞಾನಿ, ಇವನು ಅಜ್ಞಾನಿ ಅಂತ ತೀರ್ಮಾನ ಮಾಡಬೇಕಾಗ್ತದೆ. ಜ್ಞಾನಿಗಳಲ್ಲಿ ಅಜ್ಞಾನದ ಪ್ರಮಾಣ ಸ್ವಲ್ಪ ಕಡಿಮೆ, ಜ್ಞಾನದ ಪ್ರಮಾಣ ಜಾಸ್ತಿ, ತಾರತಮ್ಯ. ಕೆಲವು ಸಂದರ್ಭದಲ್ಲಿ ಇವನು ಅಂತರ್ಯಾಮಿ ಚಿಂತನೆ ಮಾಡ್ತಾನೆ, ಕೆಲವು ಸಂದರ್ಭದಲ್ಲಿ ಇವನು ಮಾಡುವುದಿಲ್ಲ, ಸ್ವಾರ್ಥತೆ ಜಾಸ್ತಿ ಆಗುತ್ತೆ. ಇರೋದ್ರಲ್ಲಿ ವಾಸಿ. ಯಾವಾಗಲೂ ಅಂತರ್ಯಾಮಿ ಚಿಂತನೆ ಮಾಡ್ತಾರೆ ಉತ್ತಮರು. ಹೀಗೆ ಅವರ ಜ್ಞಾನದ ಮಟ್ಟವನ್ನು ಹೇಗೆ ಅಳೆಯುವುದು? ಅವರ ಆಚರಣೆಯಿಂದಲೇ ಅಳಿಲಿಕ್ಕೆ ಸಾಧ್ಯ. ಅದು ಹೇಗೆ ಅಂದರೆ ನೋಡಿ, ತುಂಬ ಸೂಕ್ಷ್ಮ ದೃಷ್ಟಿಗಳಾಗಬೇಕು. ಇದಕ್ಕೆ 2 ಸರೋವರ ಇದೆ ಎದುರಿಗೆ. 2 ಸರೋವರದಲ್ಲಿ ಸ್ನಾನಕ್ಕೆ ಯಾವ ಸರೋವರ ಚೆನ್ನಾಗಿದೆ ಅಂತ ಒಬ್ಬ ವ್ಯಕ್ತಿ ನಿಂತು ನೋಡಿದರೆ, ಎಷ್ಟರವರೆಗೂ ತಾನು ಮೇಲೆ ನಿಂತು ನೋಡ್ತಾನೋ ಅಷ್ಟರವರೆಗೂ 2 ಸರೋವರ ಒಂದೇ ಥರನೇ ಕಾಣುತ್ತೆ. ಯಾವ ಸರೋವರ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅವನಿಗೆ ಅರ್ಥವೂ ಆಗೋದಿಲ್ಲ, ಸ್ನಾನವೂ ಆಗೋದಿಲ್ಲ. ಸ್ನಾನ ಆಗಬೇಕು, ಸರೋವರ ಯಾವುದು ಅಂತ ತೀರ್ಮಾನ ಮಾಡಬೇಕು ಅಂದರೆ ಸರೋವರದ ಒಳಕ್ಕಿಳಿಬೇಕು. ಸರೋವರದ ಒಳಕ್ಕಿಳಿದಾಗ ಯಾವ ಸರೋವರದಲ್ಲಿ ಕೆಸರಂಟುತ್ತದೋ, ಓಹೋ ಇದು ಸರಿ ಇಲ್ಲ, ಇದರಲ್ಲಿ ಬರೀ ಕೆಸರುಂಟು. ಹೊರಬಂದು ಇನ್ನೊಂದು ಸರೋವರದಲ್ಲಿ ಧುಮುಕಿದಾಗ ಕೊನೆ ತನಕ ತಿಳಿ ನೀರೇ ಇದೆ, ಎಲ್ಲಿ ಕೆಸರಂಟುವುದಿಲ್ಲ. ಇದು ಅದ್ಭುತ ಅಂತ ಸರೋವರದ ಒಳಕ್ಕಿಳಿದಾಗ ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಕಾರ್ಯ ಮಾಡುವವರ ವೈಖರಿ, ಅವರ ಆಚರಣೆ,
ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಇವರು ಜ್ಞಾನಿಗಳು ಇವರು ಅಜ್ಞಾನಿಗಳು ಅಂತ ಗೊತ್ತಾಗುತ್ತೆ. ಹೊರತು ಮೇಲ್ನೋಟಕ್ಕೆ ಇವನೂ ಕರ್ಮ ಮಾಡ್ತಾ ಇದ್ದಾನೆ ಅವನೂ ಕರ್ಮ ಮಾಡ್ತಾ ಇದ್ದಾನೆ, ಮೇಲ್ನೋಟಕ್ಕೆ ನೋಡಿದಾಗ ಇವರು ಜ್ಞಾನಿ ಇವರು ಅಜ್ಞಾನಿ ಅಂತ ಅರ್ಥ ಆಗುವುದಿಲ್ಲ. ಹಾಗಾದರೆ ಹೇಗದು ತಿಳಿದುಕೊಳ್ಳುವುದು? ಅದಕ್ಕೊಂದು ಸುಂದರವಾದ ಮಹಾಭಾರತದ ಕಥೆ, ಅದನ್ನು ಗೀತಾ ಸಾರೋದ್ಧಾರದಲ್ಲಿ ವಿಶ್ವೇಶತೀರ್ಥ ಶ್ರೀಪಾದರು ಉಲ್ಲೇಖ ಮಾಡುತ್ತಾರೆ. ಒಂದು ಸಂದರ್ಭದಲ್ಲಿ ದುರ್ಭಿಕ್ಷೆ, ಲೋಕದಲ್ಲೆಲ್ಲ ಪೂರ್ಣ ದುರ್ಭಿಕ್ಷೆ ಇದೆ. ದುರ್ಭಿಕ್ಷೆ ಇರುವಾಗ ಎಲ್ಲರೂ ಉಪವಾಸ, ದಿನಗಟ್ಟಲೆ ಉಪವಾಸ. ಇವತ್ತು ಒಂದು ದಿನದ ಉಪವಾಸವೇ ಗಂಭೀರ. ಅಪ್ಪಿ ಶ್ರವಣ ನಕ್ಷತ್ರ ಒಂದು ಇನ್ನೊಂದು ಉಪವಾಸ ಹಾಕಿದ್ರೆ ಪಂಚಾಂಗ ಕರ್ತೃಗಳನ್ನು ಬೈತಾನೆ ಉಪವಾಸ ಮಾಡೋ. ಇನ್ನು ಹಾಗೆ ಉಪವಾಸ ಮಾಡಿದ ಪುಣ್ಯ ಬಂದ್ಬಿಡುತ್ತಲ್ಲ, ಪುಣ್ಯ ಬರಬಾರ್ದು ಅಂತ. ಅಯ್ಯೋ ಎರಡನೇ ಉಪವಾಸ ಬಂತು, ಉಪವಾಸ ಬಂತು. ಯಾರು ಪಂಚಾಂಗ ಮಾಡಿದ್ದು? ಮೊದಲಿಗೆ ಪಾಪ ಅವ್ರು ಏನಿರುತ್ತೋ ಅದನ್ನು ತೋರಿಸಿ ಕೊಡುವವರು ಅವರನ್ನು ಬೈತಾನೆ ಎರಡನೇ ಉಪವಾಸ ಮಾಡೋದು. ಹೀಗೆ ಆದರೆ ಹಿಂದೆ ದುರ್ಭಿಕ್ಷೆ ಕಾಲ, ವಿಶೇಷವಾಗಿ ಆಹಾರದ ಕೊರತೆ. 4 ಜನರಿದ್ದ ಒಂದು ಕುಟುಂಬ ತುಂಬ ದಿನ ಆಹಾರದ ಕೊರತೆಯಿಂದ ಜರ್ಜರಿತವಾಗಿದೆ. ತುಂಬ ದಿನ ಉಪವಾಸ ಇದ್ದಾರೆ. ಒಂದು ದಿನ ಅವರಿಗೆ ಒಂದು ಹಿಟ್ಟು ನೀರು ಸಿಕ್ತು. ಅದನ್ನು ಸ್ವೀಕಾರ ಮಾಡೋಣ ಅಂತ ತಾನು ವಿಚಾರ ಮಾಡಿದಾಗ, ಈ ದುರ್ಭಿಕ್ಷಾ ಸಂದರ್ಭದಲ್ಲೂ ತನ್ನ ಧರ್ಮ ಉಳಿಸಿಕೊಂಡು ಧರ್ಮ ಮಾಡ್ತಾ ಇದ್ದಾನಲ್ಲ ಅಂತ ದೇವತೆಗಳು ಎಲ್ಲರಿಗೂ ಕೂಡ ಆ ಕುಟುಂಬದ ಮೇಲೆ ಒಂದು ಪ್ರೀತಿ ಉಂಟಾಗಿತ್ತು. ಇದನ್ನು ಪರೀಕ್ಷೆ ಮಾಡೋಣ ಅಂತ ಆ ಕಾಲದಲ್ಲಿ ದೇವತೆಗಳು ಬಂದರು. ನೋಡ್ರಿ, ಸಂಕಟದಲ್ಲಿಯೇ ಪರೀಕ್ಷಾ ಕಾಲ ಇರ್ತದೆ. ನಾವು ಆ ಸಂದರ್ಭದಲ್ಲಿ ಅಲ್ಲಿ ತನಕ ಚಂದ ಆಚರಣೆ ಮಾಡಿ ಆ ಸಂದರ್ಭದಲ್ಲಿ ದೇವರನ್ನು ಬೈದು ಬಿಡ್ತೇವೆ. ದೇವರ ಆಗ ಪರೀಕ್ಷೆ ಮಾಡ್ತಾ ಇರ್ತಾನೆ. ಹಾಗೂ ಬೈಯದೆ ನಾವು ಹೊರ ಬಂದ್ವಿ ಅಂತಾದರೆ ಎಂಥ ಅದ್ಭುತ ಅಂತ ಸರ್ಟಿಫಿಕೇಟ್ ಕೊಡೋ ಸಂದರ್ಭ. ಪರೀಕ್ಷಾ ಕಾಲದಲ್ಲಿ ನಾವೇನು ಮಾಡಿಬಿಡ್ತೇವೆ, ನಾವು ಪಾಸ್ ಆಗಿಬಿಡ್ತೇವೆ. ಅಲ್ಲಿ ತನಕ ಪಾಸ್ ಆಗಿರ್ತೇವೆ. ಸಣ್ಣ ಸಣ್ಣ ಪರೀಕ್ಷೆಗಳನ್ನು ಉತ್ತೀರ್ಣನಾಗಿರ್ತಾನೆ. ಬೋರ್ಡ್ ಎಕ್ಸಾಮ್ ಬಂತು ಅಂದರೆ ಅಲ್ಲಿ ಹೆದರ್ಕೊಂಡ್ಬಿಡ್ತಾನೆ. ಹಾಗಾಗಿ ಪರೀಕ್ಷಾ ಕಾಲದಲ್ಲಿ ನಾವು ಪಾಸ್ ಆಗಿಬಿಡ್ತೇವೆ. ಆ 4 ಜನ ದಂಪತಿಗಳು ಪರೀಕ್ಷಾ ಕಾಲ ಬಂದಿದೆ, ದೇವತೆಗಳು ಮಾರುರೂಪದಲ್ಲಿ ಬಂದಿದ್ದಾರೆ. ಬಂದುಬಿಟ್ಟು ಭಿಕ್ಷಾಟನೆ ಮಾಡ್ತಾ ಇದ್ದಾನೆ, ನಮಗೂ ಕೊಡಿ. ಹೀಗೆ ಭಿಕ್ಷಾಟನೆ ಮಾಡಿದಾಗ ಧರ್ಮದೇವತೆಯ ಭಿಕ್ಷಾಟನೆಯನ್ನು ಯಜಮಾನ ಸ್ವಾಗತ ಮಾಡಿ ಆಮಂತ್ರಿಸಿ ತನ್ನ ಆಹಾರ ಕೊಟ್ಟ. ತೃಪ್ತಿ ಆಗಲಿಲ್ಲ ಅಂತ ಹೇಳಿದಾಗ ತನ್ನ ಕುಟುಂಬದವರೆಲ್ಲರೂ ಸೇರಿ ಆಹಾರ ಕೊಟ್ಟು, ಆಗ ಭೇಷ್ ಅಂತ ಹೇಳಿ ಅವರು ಹೊರಟರು. ಅವರು ಹೊರಟಾಗ ಪೂರ್ಣ ಆಶೀರ್ವಾದ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಒಂದು ಕಥೆ ಮುಂದುವರಿತಾ ಹಾಗೆ ಹೇಳುತ್ತದೆ. ಇವರು ಕೊಡಬೇಕಾದ್ರೆ ಕೃಷ್ಣಾರ್ಪಣ ಅಂತ ಬಿಟ್ಟಿದ್ರಲ್ಲ, ಆ ಗಿಂಡಿಯಲ್ಲಿ ಒಂದು ಅರ್ಧ ಭಾಗ ನೀರು ಹಾಗೆ ಉಳಿದಿತ್ತು. ಒಂದು ಮುಂಕುಸಿ ಬಂತು, ಆ ಗಿಂಡಿ ಒಳಗಿಳಿತು. ಒಳಗಿಳಿದು ಹೊರಗೆ ಬಂದರೆ ಆ ಮುಂಕುಸಿ ಅರ್ಧ ಶರೀರ ಸ್ವರ್ಣ ಶರೀರ ಆಗಿಬಿಡ್ತು, ಬಂಗಾರದ ಶರೀರ ಆಗಿಬಿಡ್ತು. ಯಾಕೆಂದರೆ ಅವರು ಪರೀಕ್ಷಾ ಕಾಲದಲ್ಲಿ ಗೆದ್ದು ಕೃಷ್ಣಾರ್ಪಣ ಅಂತ ಬಿಟ್ಟು ಉಳಿದ ನೀರಿನಲ್ಲಿ ಅಷ್ಟು ಶಕ್ತಿ ಅಡಕವಾಗಿತ್ತು. ಅರ್ಧ ಶರೀರ ಸುವರ್ಣ ಆಯಿತು, ಇನ್ನು ಅರ್ಧ ಶರೀರವೂ ಸುವರ್ಣ ಆಗಬೇಕು ಅಂತ ರಾಜ ಪಾಪ ಎಲ್ಲ ಋಷಿಮುನಿಗಳನ್ನೆಲ್ಲ ಕರೆಸಿ ದೇವರನ್ನು ಮೆಚ್ಚಿಸಿ ಶುದ್ಧವಾದ ಯಜ್ಞಯಾಗಾದಿಗಳನ್ನೇ ಮಾಡಿದ. ಆದರೆ ಆ ಅರ್ಧ ಭಾಗ ಎಂದಿಗೂ ಸುವರ್ಣ ಆಗಲಿ. ಇದರಿಂದ ಅರ್ಥ ಮಾಡಿಕೊಳ್ಳಿ, ಇವತ್ತು ಸಮಾಜದಲ್ಲಿ ನಾವು ಕರ್ಮ ಮಾಡುತ್ತೇವೆ. ಆದರೆ ಕರ್ಮ ಮಾಡುವಾಗ ಒಬ್ಬ ಏನೂ ಇಲ್ಲದೇ ಇರುವ ವ್ಯಕ್ತಿ ತಾನು ಒಂದು ಕರ್ಮಾಚರಣೆ ಮಾಡಿ ಭಕ್ತಿಯಿಂದಾಗಿ ಬ್ರಾಹ್ಮಣನಿಗೆ ಒಂದು 10 ರೂಪಾಯಿ ಕೊಡ್ತಾನಲ್ಲ, ಅದಕ್ಕಿರುವ ಬೆಲೆ ಎಲ್ಲ ಇರುವ ವ್ಯಕ್ತಿ ತಾನು ಕರ್ಮಾಚರಣೆ ಮಾಡಿ ಅದನ್ನು ತೋರಿಸಿಕೊಳ್ಳುವ ದೃಷ್ಟಿಯಿಂದಾಗಿ ತಾನು ಆ ವೈಭವದ ಕರ್ಮಾಚರಣೆ ಮಾಡ್ತಾನಲ್ಲ, ಅದಕ್ಕಿಲ್ಲ. ಯಾಕೆಂದರೆ ಏನೂ ಇಲ್ಲದ ಆ ಬಡ ಕುಟುಂಬ ತಾನು ಮಾಡಿದ ಕರ್ಮಾಚರಣೆಗೆ ಮುಂಗುಸಿಯ ಶರೀರ ಬಂಗಾರ ಸ್ವರ್ಣಮಯ ಆಯಿತು. ಎಲ್ಲ ಇದ್ದ ರಾಜ ತಾನು ಕರ್ಮಾಚರಣೆ ಮಾಡಿದರೆ ಎಷ್ಟು ಪ್ರಯತ್ನ ಪಟ್ಟರು ಇನ್ನು ಅರ್ಧ ಭಾಗ ಸ್ವರ್ಣಮಯ ಮಾಡಲಿಕ್ಕಾಗಲಿಲ್ಲ. ಇದರ ಅರ್ಥ ಏನು? ಕರ್ಮದ ಹಿಂದೆ ಯಾವ ಭಾವನೆ ಇರುತ್ತೆ ಅನ್ನೋದು ಮುಖ್ಯ. ಕರ್ಮದ ಹಿಂದೆ ನೈಷ್ಕರ್ಮ್ಯದ ಭಾವನೆ ಇತ್ತು, ಯಜ್ಞದ ಭಾವನೆ ಇತ್ತು, ಆರಾಧನೆಯ ಭಾವನೆ ಇತ್ತು. ಆ ಕುಟುಂಬ ಮಾಡಿದ ಕರ್ಮಾಚರಣೆಗೆ ಆ ಬೆಲೆ ಬಂತು. ಎಲ್ಲಿ ಕರ್ಮದ ಹಿಂದೆ ಸಂಪತ್ತಿನ ಭಾವನೆ ಇರುತ್ತದೋ, ಅದರ ವೈಭವದ ಭಾವನೆ ಇರ್ತದೋ,
ಅದರಿಂದ ದಾನ ಧರ್ಮಾದಿಗಳು ನಡೀತದೋ ಅಲ್ಲಿ ಎಂದಿಗೂ ಕೂಡ ಅದು ಸಾಫಲ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಕರ್ಮಾಚರಣೆಯಲ್ಲಿ ಹಿಂದೆ ಶುದ್ಧ ಭಾವ ಇರಬೇಕು. ಹಾಗಾದರೆ ನೀವು ಕರ್ಮ ಮಾಡ್ರಿ, ಕರ್ಮದ ಹಿಂದೆ ಶುದ್ಧ ಭಾವನೆಯನ್ನು ತೋರ್ರಿ ಅಂತ ಹೇಳ್ತಾ ಇದ್ದೀರಿ. ಜ್ಞಾನವನ್ನು ಸಂಪಾದನೆ ಮಾಡ್ರಿ ಅಂತ ಹೇಳ್ತಾ ಇದ್ದೀರಿ. ನನಗೀಗಿರುವ ಪ್ರಶ್ನೆ, ಜ್ಞಾನ ಮತ್ತು ಕರ್ಮ ಇವುಗಳ ಆಚರಣೆಯ ಕ್ರಮ ಹೇಗೆ? ಪ್ರತಿಯೊಬ್ಬನೂ ಕರ್ಮವನ್ನು ಆಚರಿಸಲೇಬೇಕೋ ಅಥವಾ ಕರ್ಮದಿಂದ ಮೋಕ್ಷವನ್ನು ಪಡೆಯುವ ಜನಕ ಮೊದಲಾದವರು ಕರ್ಮವನ್ನು ಆಚರಿಸಬೇಕು, ಜ್ಞಾನದಿಂದ ಮೋಕ್ಷವನ್ನು ಪಡಿತಕ್ಕಂತಹ ಋಷಿಮುನಿಗಳು ಜ್ಞಾನವನ್ನು ಆಚರಿಸಬೇಕು? ಅಂದರೆ ಪ್ರತಿಯೊಬ್ಬರಿಗೂ ಜ್ಞಾನ ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಕರ್ಮ ಬೇಕೇ ಬೇಕು ಅಂತ ಹೇಳ್ತೀವಿ ಶಾಸ್ತ್ರ. ಕರ್ಮ ಜ್ಞಾನ ಇದೆಲ್ಲವೂ ಹಾಸು ಹೊತ್ತುಕೊಂಡಿದೆ. ಹಾಗಾದರೆ ಇವರು ಕರ್ಮದಿಂದ ಮೋಕ್ಷ ಪಡೆದವರು, ಇವರು ಜ್ಞಾನದಿಂದ ಮೋಕ್ಷ ಪಡೆದವರು, ಈ ವಿಭಾಗ ಏನು, ಇದರ ವ್ಯತ್ಯಾಸವೇ ತಿಳಿಲಿಲ್ವಲ್ಲ. ಅಂದರೆ ಜ್ಞಾನವನ್ನು ಕಡಿಮೆ ಅರ್ಜನೆ ಮಾಡಿ, ಯಾಕಂದರೆ ಕರ್ಮ ಮಾಡಬೇಕು ಅಂದರೆ ಜ್ಞಾನ ಬೇಕೇ ಬೇಕು. ಜ್ಞಾನ ಸಂಪಾದನೆ ಮಾಡಬೇಕು ಅಂದರೆ ಅದಕ್ಕೆ ಗುರು ಶುಶ್ರೂಷೆ ಇತ್ಯಾದಿಗಳು ಮಾಡಲೇಬೇಕು, ಕರ್ಮ ಬೇಕೇ ಬೇಕು. ಕರ್ಮ ಇಲ್ಲದೆ ಜ್ಞಾನ ಹುಟ್ಟಲ್ಲ, ಜ್ಞಾನ ಇಲ್ಲದೆ ಕರ್ಮ ಹುಟ್ಟಲ್ಲ. ಜ್ಞಾನಿಯಿಂದ ಕರ್ಮ ಮಾಡ್ತೇನೆ ಅಂದರೆ ಕುರುಡ ಕರ್ಮ ಮಾಡಿದಂತಾಗುತ್ತೆ. ಕರ್ಮ ಇಲ್ಲದೆ ಜ್ಞಾನ ಮಾಡ್ತೇನೆ, ಜ್ಞಾನ ಸಂಪಾದನೆ ಮಾಡ್ತೇನೆ ಅಂದರೆ ಕುಂಟ ಜ್ಞಾನ ಸಂಪಾದನೆ ಮಾಡಿದಂತೆ ಆಗ್ತದೆ. ಆದ ಕಾರಣ ಕಾಲು ಇರಬೇಕು, ಕಣ್ಣು ಇರಬೇಕು. ಅದರಿಂದ ಕರ್ಮವೂ ಬೇಕು, ಜ್ಞಾನವೂ ಬೇಕು. ಆದ ಕಾರಣ ಹಾಗಾದರೆ ಇವನು ಕರ್ಮದಿಂದ ಮೋಕ್ಷ ಸಂಪಾದನೆ ಮಾಡಿದ್ದಾನೆ, ಜ್ಞಾನದಿಂದ ಮೋಕ್ಷ ಸಂಪಾದನೆ ಮಾಡಿದ್ದಾನೆ ಅನ್ನೋದಕ್ಕೆ ಅರ್ಥವೇನು? ಇವನು ಹೆಚ್ಚು ಕರ್ಮಾಚರಣೆ ಮಾಡಿ ಆ ಕರ್ಮಾಚರಣೆಗೆ ಬೇಕಾದ ಜ್ಞಾನವನ್ನು ಮಾತ್ರ ಸಂಪಾದನೆ ಮಾಡಿ ಕರ್ಮದಿಂದ ತಾನು ಮೋಕ್ಷಕ್ಕೆ ಹೊರಟಿದ್ದಾನೆ, ಇವನು ಕರ್ಮ ಮಾರ್ಗದಿಂದ ಮೋಕ್ಷಕ್ಕೆ ಹೊರಟಿದ್ದಾನೆ ಅಂತ ಇಷ್ಟೇ ಅಭಿಪ್ರಾಯ. ಜ್ಞಾನಿ ಹೆಚ್ಚು ಜ್ಞಾನ ಸಂಪಾದನೆ ಮಾಡಿ ಆ ಜ್ಞಾನ ಸಂಪಾದನೆಗೆ ಏನು ಬೇಕೋ ಪುರುಷಶ್ರೂಷ ಮೊದಲಾದ ಕರ್ಮಾಚರಣೆಗಳನ್ನು ಮಾಡಿದ್ದಾನೆ ಅಂತ ಇಷ್ಟೇ ಅರ್ಥ. ಹೇಗೆ ಅಂದರೆ ಸ್ವಾರಸ್ಯ ಹೇಳ್ತಾರೆ ನೋಡ್ರಿ. ಯಾರೋ ಒಬ್ಬ ವ್ಯಕ್ತಿಗೆ ನೀನು ನೀರು ತೆಗೆದುಕೊಂಡು ಬಾರಪ್ಪ, ನನಗೆ ಕುಡಿಲಿಕ್ಕೆ ನೀರು ಬೇಕನ್ನಿಸಿದೆ ಅಂತ ಹೇಳಿದರೆ ಅವನು ನೀರು ತಂದಾಗ ನಾನು ನೀರು ಅಂತ ಹೇಳಿದ್ದೆ, ನೀನು ಪಾತ್ರೆ ಯಾಕೆ ತಂದಿ ಕೇಳಬಹುದು? ಕೇಳಲಿಕ್ಕಾಗುವುದಿಲ್ಲ. ಯಾಕೆಂದ್ರೆ ನೀರು ತರಬೇಕು ಅಂದರೆ ಪಾತ್ರೆ ಬರಲೇಬೇಕು. ಹಾಗೆ ಜ್ಞಾನ ಬರಬೇಕು ಅಂದರೆ ಕರ್ಮ ಬೇಕೇ ಬೇಕು. ಕರ್ಮಾಚರಣೆ ಮಾಡಬೇಕು ಅಂದರೆ ಜ್ಞಾನ ಬೇಕೇ ಬೇಕು. ಕರ್ಮ ಇಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಕರ್ಮವಿಲ್ಲ, ಪಾತ್ರೆ ಇಲ್ಲದೆ ನೀರು ಇರಲಿಕ್ಕೆ ಸಾಧ್ಯವಿಲ್ಲ, ಹೇಗೋ ಹಾಗೆ. ಆದ ಕಾರಣ ಆಚರಣೆ ಇಷ್ಟು ಅದೆರಡು ಮಿಳಿತವಾಗಿದೆ. ಅದರಲ್ಲಿ ಯಾರು ಯಾವುದನ್ನು ಮಾಡಬೇಕು ಇದನ್ನು ಆಲೋಚನೆ ಮಾಡಿ. ನೀನು ಕೇಳಿದ ಪ್ರಶ್ನೆ ಏನಿದೆ ಈಗ ಸರಿ, ನಾನು ಸನ್ಯಾಸ ತೆಗೆದುಕೊಂಡು ಬಿಡ್ತೇನೆ. ಇನ್ನು ಸನ್ಯಾಸಿ ಅಂದರೆ ಕರ್ಮ ತ್ಯಾಗಿ ಅಂತ ಅರ್ಥ ಅಲ್ಲ. ಸನ್ಯಾಸಿ ಅಂದರೆ ಜ್ಞಾನ ಮಾರ್ಗವನ್ನು ಬಯಸಿದವನು, ಅವನಿಗೆ ಕರ್ಮ ಅಲ್ಪ. ಶುದ್ಧವಾದ ಜ್ಞಾನ ಪಡಿಲಿಕ್ಕೆ ಏನು ದೇಹ ಸಂರಕ್ಷಣೆ ಮಾಡಿಕೊಳ್ಬೇಕು, ಅದಕ್ಕೆ ಬೇಕಾದ ಕರ್ಮಾಚರಣೆ ಅವನು ಮಾಡಲೇಬೇಕು. ಹಾಗೆ ಸನ್ಯಾಸಿಗೆ ಕರ್ಮ ಭಾಗ ಅಲ್ಪ, ಆದರೆ ಸಂಸಾರಿಗೆ ಕರ್ಮ ಭಾಗ ಜಾಸ್ತಿ. ಇಷ್ಟೇ ವ್ಯತ್ಯಾಸ ಹೊರತು ಮತ್ತೇನು ಎರಡರಲ್ಲಿ ವ್ಯತ್ಯಾಸ ಇಲ್ಲ. ಈ ಕೊನೆಗೆ ಬಂದು ನಿಂತದ್ದು ಮೋಕ್ಷ ಆಗಬೇಕು ಅಂತ ಹೇಳಿದರೆ ಈಗ ಕರ್ಮ ಅನ್ನೋದು ಇದ್ದೇ ಇದೆ ಅಂತ ಆಯ್ತಲ್ವಾ. ಅಲ್ಪ ಕರ್ಮ ಬಹು ಜ್ಞಾನದಿಂದ ಮೋಕ್ಷ ಪಡಿಬಹುದಾದ ಕಾರಣ ಬಹು ಆಯಾಸ ಸಾಧ್ಯವಾದ ಯುದ್ಧ ಯಾಕೆ, ಅಲ್ಪ ಕರ್ಮವಾದ ಸನ್ಯಾಸವನ್ನೇ ಪಡಿತೇನೆ ಅಂತ ಇಲ್ಲಿಗೆ ಬಂದು ನಿಂತಾಗ ಅದಕ್ಕೆ ಕೃಷ್ಣ ಉತ್ತರ ಕೊಂಡು ಹೊರಟಿದ್ದಾನೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯ. ನೀನು ನಿನ್ನ ಧರ್ಮದ ಆಚರಣೆ ಮಾಡು. ಶ್ರೇಯಸ್ಸು ದೊರಿಬೇಕು ಅಂದರೆ ಅವರವರಿಗೆ ಏನು ಕೆಲಸ ವಿಹಿತವಾಗಿರ್ತದೋ ಅದರದರ ಆಚರಣೆ ಅವರು ಮಾಡಬೇಕು. ಹೇಗೆ ನೋಡಿ, ತಪಸ್ಸು ಮಾಡಬೇಕು. ಅರಣ್ಯದಲ್ಲಿ ಒಬ್ಬ ವ್ಯಕ್ತಿ ತಪಸ್ಸು ಮಾಡ್ತಾ ಕುಳಿತಿದ್ದಾನೆ. ತಪಸ್ಸು ಮಾಡುವುದೇ ಪ್ರಮುಖ. ತಪಸ್ಸು ಮಾಡುವುದರಿಂದಾಗಿ ವಿಶೇಷವಾಗಿ ಪರಮಾತ್ಮ ಒಲಿತಾನೆ, ಅವನು ಬಂದು ಅನುಗ್ರಹ ಮಾಡ್ತಾನೆ. ಹಾಗೆ ಅಂತ ಹೇಳಿ ತಪಸ್ಸು ಮಾಡ್ತಾ ಇದ್ದಾನೆ. ನದಿಯಲ್ಲಿ ಒಂದು ಸಣ್ಣ ಮಗು ಮುಳುಗುತ್ತಾ ಇದೆ. ಮುಳುಗುವ ಮಗುವನ್ನು ಕಾಪಾಡಬೇಕೋ ಅದನಿಗೆ ಸಂಬಂಧವೇ ಇಲ್ಲ ಅಂತ ತಪಸ್ಸು ಮಾಡಬೇಕು.
ಇದೆರಡರಲ್ಲಿ ತಪಸ್ಸು ಶ್ರೇಷ್ಠವೋ ಮುಳುಗು ಮಗುವನ್ನು ಕಾಪಾಡುವುದು ಶ್ರೇಷ್ಠವೋ? ತಪಸ್ಸು ನಿಜವಾಗಲೂ ಶ್ರೇಷ್ಠವಾದರೂ ಈ ಕಾಲಘಟ್ಟದಲ್ಲಿ ಮುಳುಗು ಮಗುವನ್ನು ಮೊದಲು ಕಾಪಾಡಬೇಕು, ಅದೇ ಶ್ರೇಷ್ಠ. ಹಾಗಾದರೆ ಅವರವರಿಗೆ ಯಾವ ಕರ್ಮವನ್ನು ಪರಮಾತ್ಮ ನಿಯೋಜನೆ ಮಾಡಿರ್ತಾನೋ ಆಯಾ ಸಂದರ್ಭದಲ್ಲಿ ಅದೇ ಶ್ರೇಷ್ಠ. ಯಾಕೆಂದ್ರೆ ಒಂದು ಸುಂದರವಾದ ದೃಷ್ಟಾಂತ ನೋಡಿ. ಪ್ರತಿಯೊಬ್ಬರೂ ಕೂಡ ಮದುವೆ ಆಗುವಾಗ ಮಡದಿಯನ್ನು ಆಯ್ಕೆ ಮಾಡ್ತಾರೆ. ಹಿಂದೆಯೂ ಮಡದಿಯನ್ನು ಆಯ್ಕೆ ಮಾಡ್ತಾ ಇದ್ರು, ಇಂದೂ ಆಯ್ಕೆ ಮಾಡುವ ಸಂಪ್ರದಾಯ ಇದೆ. ಹಿಂದೆ ಅವರ ವಂಶದಲ್ಲಿರುವವರು ಆಯ್ಕೆ ಮಾಡ್ತಾ ಇದ್ರು, ತಂದೆ ತಾಯಿ ಅವರೇ ಹೋಗಿ ಆಯ್ಕೆ ಮಾಡ್ತಾ ಇದ್ರು, ನಿರೀಕ್ಷಣೆಯ ಕಾಲದಲ್ಲಿ ವರ ನೋಡ್ತಾ ಇದ್ದ. ಈಗ ಸ್ವಯಂ ಅವರೇ ಆಯ್ಕೆ ಮಾಡಿಕೊಳ್ತಾರೆ. ಸ್ವಲ್ಪ ಕಾಲ ಬದಲಾಗಿದೆ ಅಷ್ಟೇ. ಹಿಂದೆಯೂ ಆಯ್ಕೆ ಮಾಡ್ತಾ ಇದ್ರು, ಈಗ ಆಯ್ಕೆ ಮಾಡ್ತಾರೆ. ಆದರೆ ಮಡದಿ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಪ್ರಕೃತಿ ನಮಗೆ ಕೊಟ್ಟಿದೆ, ಸಮಾಜ ನಮಗೆ ಕೊಟ್ಟಿದೆ. ಆದರೆ ತಾಯಿಯನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಕೊಟ್ಟಿದೆಯೋ? ಕೊಡಲಿಲ್ಲ. ಪರಮಾತ್ಮ ಹುಟ್ಟುವಾಗಲೇ ಇವಳೇ ನಿನ್ನ ತಾಯಿ ಅಂತ ತಾನು ಬರೆದು ಬಿಡ್ದ. ಹುಟ್ಟಿದ ಮೇಲೆ ಆ ಮಗು ನೋಡಿ ಯಾಕೋ ಚೆನ್ನಾಗಿಲ್ಲ, ಸುಂದರಳಾದ ತಾಯಿ ಬೇಕು, ನಂಗೆ ಈ ತಾಯಿ ಬೇಡ, ಈ ತಾಯಿ ಅಂತ ಹೇಳ್ಬಿಟ್ಟು ಕರ್ರಗಿದ್ದಾಳೆ, ನಂಗೆ ಇನ್ನೊಂದು ತಾಯಿ ಕೊಡ್ತೇನೆ. ಅವಕಾಶ ಇದೆಯೋ? ಇಲ್ಲ. ಹೇಗೋ ಹಾಗೆಯೇ ಕರ್ತವ್ಯಕ್ಕೂ ಕೂಡ ಅವಕಾಶ ಇಲ್ಲ. ಹುಟ್ಟುವಾಗಲೇ ಪರಮಾತ್ಮ ನಿನ್ನದು ಇದು ಕರ್ತವ್ಯ ಅಂತ ತಾನು ಅಂಟಿಸಿಯೇ ಕಳಿಸಿಬಿಟ್ಟಿರ್ತಾನೆ. ನೀನು ಕ್ಷತ್ರಿಯನಾಗಿ ಜನಿಸಿದ್ದಿ, ನೀನು ಯುದ್ಧ ಮಾಡಿ ಧರ್ಮ ಸಂರಕ್ಷಣೆ ಮಾಡುವುದು ನಿನ್ನ ಕರ್ತವ್ಯ. ಕ್ಷತ್ರಿಯರಿಗೆ ಸನ್ಯಾಸಾಶ್ರಮ ಇಲ್ವೋ? ಇದೆ. ಆದರೆ ಯುದ್ಧಕ್ಕೆ ಬೆನ್ನು ಮಾಡಿ ಸನ್ಯಾಸವನ್ನು ಸ್ವೀಕಾರ ಮಾಡುವುದು ಸರ್ವಥಾ ತರವಲ್ಲ. ಆದ್ದರಿಂದ ನೀನು ಯುದ್ಧವನ್ನೇ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದ. ಎಷ್ಟರ ಮಟ್ಟಿಗೆ ಅವರವರ ಕರ್ತವ್ಯ ಮುಖ್ಯ ನೋಡ್ರಿ. ಒಬ್ಬ ಬ್ರಾಹ್ಮಣ ತಾನು ಅವರ ತಂದೆ ತಾಯಿಯಂದಿರ ಸಂರಕ್ಷಣೆ ಮಾಡಬೇಕಾಗಿರುತ್ತದೆ, ಆದರೆ ನಾನು ತಪಸ್ಸು ಮಾಡುವುದೇ ಮುಖ್ಯ ಅಂತ ಮನೆಯನ್ನು ಬದಿಗೊತ್ತಿ ತಂದೆ ತಾಯಿಯನ್ನು ಅಕಾಲದಲ್ಲಿ ಬಿಟ್ಟು ತಾನು ತಂದೆ ತಾಯಿಯ ಸೇವೆ ಮಾಡದೆ ನೇರ ತಪಸ್ಸಿಗೆ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾನೆ. ತಪಸ್ಸು ಸಾವಿರಾರು ವರ್ಷಗಟ್ಟಲೆ ತಪಸ್ಸು ಮಾಡಿದಾಗ ಅವನು ಒಂದು ಮರದ ಬುಡದಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದ್ದ. ಮೇಲಿರುವ ಹಕ್ಕಿ ಮಲವನ್ನು ತಾನು ವಿಸರ್ಜನೆ ಮಾಡಿದ. ಅವನ ಮೇಲೆ ಬಂದು ವ್ಯಕ್ತಿ ತುಂಬ ಸಿಟ್ಟು ಬಂತು. ಹೀಗೆ ನೋಡಿದ ಆ ಪಕ್ಷಿ ಭಸ್ಮ ಆಗಿಬಿಡ್ತು. ನನ್ನ ತಪಸ್ಸು ಸಿದ್ಧಿಯಾಗಿದೆ ಅಂದುಕೊಂಡ. ನೇರವಾಗಿ ಹೋದ. ಪತಿವ್ರತ ಶಿರೋಮಣಿಯಾಗಿರ್ತಕ್ಕಂಥ ಒಬ್ಬಳ ಬಳಿ ಭಿಕ್ಷೆ ಬೇಡಿದಾಗ ಅವಳು ಹೊರಗೆ ದುಡು ಅಂತ ಬಂದ್ಲು. ತಕ್ಷಣದಲ್ಲಿ ಅವರ ಮನೆಯವರ ನೆನಪಾಯಿತು. ಓಡಿದ್ಲು, ಮನೆಯವರ ಸಂರಕ್ಷಣೆ ಮಾಡ್ತಾ ಕುಳಿತುಕೊಂಡ್ಲು. ತಕ್ಷಣದಲ್ಲಿ ಈವನ್ ನೆನಪಾಯಿತು, ಹೊರ ಓಡಿ ಬಂದಾಗ ಇಷ್ಟು ತಡ ಮಾಡಿದ್ದಿ ಅಂತ ಹೀಗೆ ದುರುಗುಟ್ಕೊಂಡು ನೋಡ್ತಾ ಇದ್ದಾಳೆ. ಆಕೆ ಹೇಳ್ತಾಳೆ, ಭಸ್ಮ ಆಗಲಿಕ್ಕೆ ನಾನು ಪಕ್ಷಿ ಅಲ್ಲ. ಆಶ್ಚರ್ಯಚಕಿತನಾದ. ನಿನಗೆ ಹೇಗೆ ಗೊತ್ತಾಯಿತು? ನನಗೆ ಹೇಗೆ ಗೊತ್ತಾಯಿತು ಅಂಥೇಳಿ ಮುಂದೆ ಅಲ್ಲಿ ಒಬ್ಬ ಧರ್ಮವ್ಯಾಧ ಇರ್ತಾನೆ, ಅವನ ಬಳಿ ಹೋಗಿ ಕೇಳು. ನೇರ ಅಲ್ಲಿಗೆ ಹೋಗ್ತಾನೆ ಬ್ರಾಹ್ಮಣ. ಧರ್ಮವ್ಯಾಧನ ಬಳಿ ಹತ್ತಿರ ಹೋಗಲಿಕ್ಕೆ ಇವನಿಗೆ ಅಸಹ್ಯವಾಗ್ತದೆ. ಅವನು ಮಾಡ್ತಾ ಇರೋ ಕೃತ್ಯಗಳು, ಅವನ ಶರೀರ ಇದೆಲ್ಲ ನೋಡಿ ಹತ್ತಿರ ಹೋಗಲಿಕ್ಕೆ ಅಸಹ್ಯ ಆಗ್ತದೆ. ಹತ್ತಿರ ಹೋಗೋದೆಲ್ಲ ದೂರ ನಿಂತಿರ್ತಾನೆ. ಓ, ಆ ಪತಿವ್ರತ ಶಿರೋಮಣಿ ನಿನ್ನನ್ನು ಕಳಿಸಿದ್ಲಾ? ಬಾ. ನಿನಗೆ ಹೇಗೆ ಗೊತ್ತಾಯಿತು? ನಾನು ನಮ್ಮ ಅಪ್ಪ ಅಮ್ಮನ ಸೇವೆ ಶುದ್ಧವಾಗಿ ಮಾಡುತ್ತಾ ಇದ್ದೇನೆ, ಆದ್ದರಿಂದಾಗಿ ನನಗೆ ಇಲ್ಲಿ ಯಾರೇ ಏನೇ ಬಂದರೂ ಕೂಡ ಅವರು ಯಾರು ಕಳಿಸಿದ್ರು ಏನು ಅಂತ ನನಗೆ ತಿಳಿಯುತ್ತದೆ. ತನಗೆ ಅಂತ ವಿಹಿತವಾದ ಕೆಲಸದಲ್ಲಿ ಎಂತಹ ಶಕ್ತಿ ಇದೆ. ತಾನೇನು ಮಾಡಲಿಲ್ಲ. ಭವಿಷ್ಯತ್ತಿನ ಜ್ಞಾನ ಪಡೀಲಿಕ್ಕೆ ತಾನು ಅತಿಶಯವಾದದ್ದೇನು ಮಾಡಲಿಲ್ಲ. ಅವರ ತಂದೆ ತಾಯಿ ಸೇವೆ ಮಾಡಿ, ಆಕೆನೂ ಕೂಡ ಭವಿಷ್ಯತ್ತು ಭೂತ ಇದಂತ ತಿಳಿಲಿಕ್ಕೆ ಹೆಚ್ಚಿನದ್ದೇನು ಮಾಡಲಿಲ್ಲ. ಪತಿ ಸೇವೆ ಮಾಡಿ ತಮಗೆ ಅಂತ ವಿಹಿತವಾದ ಕರ್ತವ್ಯವನ್ನು ಮಾಡುವುದರಿಂದಲೇನೆ ಪರಮಾತ್ಮ ಪೂರ್ಣ ಅನುಗ್ರಹ ಮಾಡುತ್ತಾನೆ. ಆದ್ದರಿಂದಾಗಿ ವಿಹಿತವಾದದ್ದನ್ನು ಮಾಡಬೇಕು. ಅದರಿಂದ ಇದು ನಿನ್ನ ಸ್ವಧರ್ಮ. ಕ್ಷತ್ರಿಯನಾಗಿದ್ದಿ, ಇದು ನಿನ್ನ ಸ್ವಧರ್ಮ. ಆದ್ದರಿಂದ ನೀನು ಯುದ್ಧಕ್ಕೆ ಸನ್ನದ್ಧನಾಗು ಎಂಬುದಾಗಿ ಗೀತಾಚಾರ್ಯ ಕೃಷ್ಣ ಉಪದೇಶ ಮಾಡುತ್ತಾನೆ. ಹೀಗೆ ಹಲವಾರು ಅಧ್ಯಾಯಗಳಿಂದ ಉಪದೇಶ ಮಾಡಿದ ದೊಡ್ಡ ದಿನ ಇಂದು ಗೀತಾ ಜಯಂತಿ.
ಈ ದಿನದಂದು ಭಗವದ್ಗೀತೆ ನಮ್ಮೆಲ್ಲರಿಗೂ ಕೂಡ ದೊಡ್ಡ ಔಷಧಿ. ಗೀತೆ ಎಂಬ ಔಷಧಿ ನಾವು ಕೈಯಲ್ಲಿಟ್ಟುಕೊಂಡ್ರೆ ನಮಗೆ ಸಾವಿರಾರು ಪ್ರಶ್ನೆಗಳೇನು ಬರ್ತದೆ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಲಭಿಸ್ತದೆ. ನಾವು ಉತ್ತಮವಾದ ಚಿಕಿತ್ಸೆಯನ್ನು ಪಡಿತೇವೆ. ಚಿಕಿತ್ಸೆಯನ್ನು ಪಡೆದು ಈ ಸಂಸಾರವೆಂಬ ರೋಗದಿಂದ ಹೊರಬರ್ತೇವೆ. ಈ ಸಂಸಾರವೆಂಬ ರೋಗಕ್ಕೆ ಗೀತಾಚಾರ್ಯನಾದ ಕೃಷ್ಣನೇ ಔಷಧಿ. ಕೃಷ್ಣ ಈಗಿಲ್ಲ, ಆದ್ದರಿಂದಾಗಿ ಕೃಷ್ಣಕ್ಕೂ ಕೊಡಮಾಡಲ್ಪಟ್ಟ ಈ ಗೀತೆಯೇ ಔಷಧಿ. ಆದ್ದರಿಂದಾಗಿ ಆ ಔಷಧಿ ಕೊಟ್ಟ ವೈದ್ಯನಿಗೆ, ಭವರೋಗ ವೈದ್ಯನಿಗೆ, ಕೃಷ್ಣನಿಗೆ ನಾವು ಎಷ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದರೂ ಸಾಲದು. ಅದರಿಂದ ಅಂತಹ ಅಪೂರ್ವವಾದ ಗ್ರಂಥ ಕೊಟ್ಟಿದ್ದಾನೆ. ಗ್ರಂಥದೊಳಗೆ ತಾನೇ ಇದ್ದಾನೆ, ತಾನೇ ನೆಲೆಸಿ ಇಂದಿಗೂ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾನೆ. ಅಂತಹ ಶ್ರೀಕೃಷ್ಣ ಗೀತಾ ಜಯಂತಿಯ ನಿಮಿತ್ತವಾಗಿ ನಮ್ಮೆಲ್ಲರನ್ನೂ ಕೂಡ ವಿಶೇಷವಾಗಿ ಉದ್ಧರಿಸಿ ನಮಗೆ ಗೀತೆಯ ಅಂತರಾಳ ಹೃದಯ ಅದು ಅರ್ಥವಾಗುವಂತಹ ಶಕ್ತಿ ಕೃಷ್ಣ ನಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುಂದಿನ ಭಾಗಗಳನ್ನು ನಾವು ನಾಡಿನ ಪ್ರವಚನದಿಂದ ಆಲಿಸೋಣ ಅಂತ ಹೇಳ್ತಾ ಇಂದಿನ ಪ್ರವಚನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತೇರ್ಮಾನದೋ ನಃ. ಶ್ರೀಕೃಷ್ಣಾರ್ಪಣಮಸ್ತು.